ಇದೆ. ನಿಮ್ಗೆ ಯಾವ್ದಾದ್ರು ಗೀತೆ ಬೇಕಾದ್ರೆ ಹೇಳಿ, ಖಂಡಿತ ಹಾಡೋಣ. ಹಾಗೆ ಆಗಮಿಸಿದ್ದಾರೆ ಮಾಜಿ ಅಧ್ಯಕ್ಷರು ಕೂಡ ಆಗಿದ್ದು ನಮ್ಮ ವಾಣಿಜ್ಯ ಮಂಡಳಿ ಅವ್ರಿಗೂ ಕೂಡ ತುಂಬ ಸ್ವಾಗತವನ್ನು ಕೋರ್ತಾ ಬಯಸಿ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಅಂತ ಹೇಳ್ದ ಆಗಮಿಸಿದ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಕೂಡ ಜೋರ ಚಪ್ಪಾಳೆಯನ್ನು ತಟ್ಟಿ ದಯಮಾಡಿ ವೇದಿಕೆಗೆ ರೋಷನ್ ಬೇಗ್ಜಿ ಅವರು ಆಗಮಿಸಬೇಕು. ಸನ್ಮಾನ್ಯರು ವೇದಿಕೆಗೆ ಆಗಮಿಸಬೇಕು. ಹಾಗೆ ಆಗಮಿಸಬೇಕು. ಶ್ರೀಯುತ ಗಂಗರಾಜರವರು ಆಗಮಿಸಬೇಕು. ಶ್ರೀಯುತ ಡಾಕ್ಟರ್ ಯೊಂದಿಗೆ ಕಾರ್ಯಕ್ರಮ ಆರಂಭ ಆಗುತ್ತೆ. ಪ್ರಾರ್ಥನೆಯನ್ನು ಮಾಡಿಕೊಡ್ತಾ ಇದ್ದಾರೆ ಶಿವರವರು. ಜೈನರುದ್ಯಾನ ಜನಕಣ ಹೋಲುವ ದೊರೆಗಳ ಧಾಮ ನಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ. ಸರ್ಕಾರಿ ರಾಮನಾರಾಯಣ್ ಚಲಾರಾಮ್ ವಾಣಿಜ್ಯ ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಸಂಘದ ಇಂದಿನ ಈ ವರ್ಷದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಗಣ್ಯರನ್ನ ಕುರಿತು ಪರಿಚಯ ಮತ್ತು ಸ್ವಾಗತವು ನನ್ನ ಪಾಲಿಗೆ ಬಂದಿರುತ್ತೆ. ನಾನು ನಿರ್ವಹಿಸುತ್ತಾ ಮೊದಲಿಗೆ ಶ್ರೀಯುತ ಆರ್ ರೋಷನ್ ಬೇಗ್ರವರು ಇದೇ ಕಾಲೇಜಿನ ವಿದ್ಯಾರ್ಥಿ ನಾಯಕರಾಗಿದ್ದು ತಮ್ಮ ರಾಜಕೀಯ ಜೀವನವನ್ನು ವಿದ್ಯಾರ್ಥಿ ನಾಯಕತ್ವದೊಂದಿಗೆ ಪ್ರಾರಂಭ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಶಾಸಕರಾಗಿ, ಮಂತ್ರಿಗಳಾಗಿ, ರಾಜ್ಯದ ಪ್ರಮುಖ ರಾಜಕಾರಣಿಗಳಲ್ಲಿ ಒಬ್ಬರು ಎಂದು ಗುರುತಿಸಿಕೊಂಡಿರುವಂತಹ ಇದೇ ಮಣ್ಣಿನ ಮಗನಾದಂತಹ ರೋಷನ್ ಬೇಗ್ರವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಕೃಷ್ಣಮೂರ್ತಿಯವರು ಇದೇ ಕಾಲೇಜಿನಲ್ಲಿ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷರಾಗಿ, ತದನಂತರ ಉದ್ದಿಮೆಯಲ್ಲಿ ತೊಡಗಿ ಶ್ರಮಪಟ್ಟು ಇವತ್ತಿನ ದಿನ ಇವರು ಮಾಡುವಂಥ ಒಂದು ಸೇವಾ ಕಾರ್ಯವನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ತಮ್ಮ ದಿವಂಗತ ತಾಯಿಯವರ ಹೆಸರಿನಲ್ಲಿ ಮಾತೃಛಾಯಾ ಎಂಬ ಸಂಸ್ಥೆಯನ್ನು ಕಟ್ಟಿ ಭಾಳಷ್ಟು ಬಡವರಿಗೆ ಉಚಿತವಾಗಿ ಅಲ್ಲಿ ಊಟ ಮತ್ತು ವಸತಿಯನ್ನು ಕೊಟ್ಟಿರುವಂತಹ ಕೀರ್ತಿಗೆ ಕೃಷ್ಣರು ಭಾಜನರಾಗ್ತಾರೆ. ಅದೇ ರೀತಿ ಆರ್ಗನೈಸಿಂಗ್ ಸೆಕ್ರೆಟರಿ ಕರ್ನಾಟಕ ಲ್ಯಾಂಡ್ ಡೆವಲಪರ್ಸ್ ಅಸೋಸಿಯೇಷನ್ನಲ್ಲಿ ಪದಾಧಿಕಾರಿಯಾಗಿಯೂ ಸಹ ಕೆಲಸ ಮಾಡ್ತಾ ತಮ್ಮ ವೃತ್ತಿ ಜೀವನದಲ್ಲಿ ಒಳ್ಳೆಯ ಉತ್ತುಂಗ ಸ್ಥಾನಕ್ಕೇರಿರುವಂಥ ಕೃಷ್ಣಮೂರ್ತಿಯವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ದೇನೆ. ಡಾಕ್ಟರ್ ಏಜಾಜ್ ಅಹಮದ್ ಖಾನ್ ರವರು ಈ ಕಾಲೇಜಿನ ಪ್ರಾಂಶುಪಾಲರು. ಇವರು ಕೂಡ ಇಂದಿನ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಸಹಕಾರವನ್ನು ಕೊಟ್ಟು ಕಾರ್ಯಕ್ರಮದ ಯಶಸ್ವಿಯಲ್ಲಿ ಇವರು ಕೂಡ ಒಬ್ಬರಾಗಿರುವುದರಿಂದ ಇವರೆಲ್ಲರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರಮುಖವಾಗಿ ನಮ್ಮೆಲ್ಲರಿಗಿಂತಲೂ ಹಿರಿಯರು ಅಂತ ಹೇಳ್ಬೋದು. ಈ ಕಾಲೇಜಿಗೆ ವಿದ್ಯಾರ್ಥಿ ನಾಯಕರಾಗಿ ಪ್ರಾರಂಭ ಮಾಡಿದಂಥ ಅವರ ಜೀವನ ಹಲವಾರು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಕರ್ನಾಟಕ ರಾಜ್ಯ ಚಲನಚಿತ್ರ ನಿರ್ಮಾಪಕರಾಗಿ, ವಿತರಕರಾಗಿ, ಚಲನಚಿತ್ರಕ್ಕೆ ಅಧ್ಯಕ್ಷರೂ ಕೂಡ ಆಗಿದ್ದಂತಹ ಶ್ರೀಯುತ ಗಂಗರಾಜ್ ಅವರಿಗೂ ಕೂಡ ನಾನು HD ಗಂಗರಾಜ್ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೇ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದು ಇಲ್ಲೇ ಪ್ರೊಫೆಸರ್ ಕೂಡ ಆಗಿ ನಿವೃತ್ತಿಯನ್ನು ಹೊಂದಂಥ ಮಿತ್ರ KT ಸುಭಾಷ್ ಚಂದ್ರ ಅವರಿಗೂ ಕೂಡ
ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಪ್ರಮುಖ ರೂವಾರಿ ಬಹಳಷ್ಟು ಜನ ತಾವಾಯಿತು ತಮ್ಮ ಕೆಲಸ ಆಯಿತು ಅಂತ ನೋಡುವಂಥ ಈ ಸಂದರ್ಭದಲ್ಲಿ ಬಹಳಷ್ಟು ಸಮಯವನ್ನು ಈ ಒಂದು ಹಿರಿಯ ವಿದ್ಯಾರ್ಥಿಗಳ ಸಂಘಕ್ಕೆ ಮೀಸಲಿಟ್ಟು ಇದೇ ಕಾಲೇಜಿನಲ್ಲಿ ಅಧ್ಯಕ್ಷರಾಗಿ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರು ಕೂಡ ಆಗಿ ರಾಜಕಾರಣದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದಂತಹ ಮಿತ್ರರಾದಂಥ RV ಹರೀಶ್ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಲ್ಲಿದೆ. ಅದೇ ರೀತಿ ನಮ್ಮ ಮತ್ತೆ ಹರೀಶ್ ಅವರಿಗಿಂತ ಮೊದಲೇ ಇಲ್ಲಿ ಅಧ್ಯಕ್ಷರಾಗಿದ್ದಂತಹ ಮತ್ತೊಬ್ಬ ನಮ್ಮ ನಾಯಕರು RV ವೆಂಕಟೇಶ್ ಅವರು ಕೂಡ ಈ ಕಾಲೇಜಿನ ಅಧ್ಯಕ್ಷರಾದ ನಂತರ ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಸಮಿತಿಯ ಉಪಾಧ್ಯಕ್ಷರಾಗಿರ್ತಾರೆ, ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿರ್ತಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ನಾರಾಯಣ ಸ್ವಾಮಿ ಅವರು ಇಲ್ಲಿ ಬಂದಿಲ್ವ, ಕುಮಾರ್ ಅವರು ನಾವು ಇಷ್ಟೊತ್ತು ಮಾತಾಡ್ತಾ ಇದ್ವಿ. ಇವರೇ ಇನ್ನೊಂದು ಹೆಸರು ಚಾಣಕ್ಯ ಅಂತ. ವಿದ್ಯಾರ್ಥಿ ಸಂಘದ ಚುನಾವಣೆಗಳಲ್ಲಿ ನಮ್ಮ RV ಹರೀಶ್ ಅವರಿಗೆ ಐಡಿಯಾವನ್ನು ಕೊಡ್ತಿದ್ದಂಥ ಚಾಣಕ್ಯ ಆವತ್ತಿನ ಕಾಲಕ್ಕೆ. ಇವತ್ತು ವಕೀಲರಾಗಿ ಉನ್ನತವಾದ ಒಂದು ಹೆಸರನ್ನು ಸಂಪಾದನೆ ಮಾಡಿರುವಂಥ ಕುಮಾರ್ ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ನಮ್ಮೆಲ್ಲರ ಪರವಾಗಿ ಬಯಸ್ತಾ ಇದ್ದೇನೆ. BN ಕುಮಾರ್ ಅವರಿಗೆ ತಾವು ಇವ್ರ ಬಗ್ಗೆ ಕೇಳಿರ್ತೀರಿ, ಪತ್ರಿಕೆಗಳಲ್ಲೂ ಓದಿರ್ತೀರಿ ಅಥವಾ ಟಿವಿಗಳಲ್ಲೂ ಕೂಡ ನೋಡಿರ್ತೀರಿ. TV ಸಿಂಹನ ಹುಲಿ ಸಿಂಹ ಇವರು ಕೂಡ ನಮ್ಮೊಟ್ಟಿಗೆ ಈ ಕಾಲೇಜಿನಲ್ಲಿ ವಿದ್ಯಾರ್ಥಿ ನಾಯಕರಾಗಿದ್ದುಕೊಂಡು ಸಮಾಜ ಸೇವೆಗಳನ್ನು ಮಾಡುತ್ತಾ ಉನ್ನತವಾದ ಹೆಸರನ್ನು ಸಂಪಾದನೆ ಮಾಡಿರುವಂತಹ ಮಿತ್ರ TJ ಅಬ್ರಾಹಂ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಇದೇ ಕಾಲೇಜಿನಲ್ಲಿ ಓದಿದಂತಹ ವಿದ್ಯಾರ್ಥಿ ನಾಯಕರುಗಳು ಬಹಳಷ್ಟು ಜನ ಬಂದಿದ್ದೀರಿ. ಎಲ್ಲರ ಹೆಸರನ್ನ ತಗೊಳ್ಳೋಕೆ ಆಗೋದಿಲ್ಲ, ಕ್ಷಮಿಸಿ. ಹಾಗಾಗಿ ಎಲ್ಲ ಗುರುಗಳು, ವಿದ್ಯಾರ್ಥಿಗಳು ಮತ್ತು ಈ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತೆ ಗ್ರೂಪ್ನಿಂದ ನಾನು ಬರ್ತೀನಿ ಅಂತ ಸಂತೋಷದಿಂದ SD ಗಂಗರಾಜ್ ಸಾರು ಈ ಕಾರ್ಯಕ್ರಮಕ್ಕೆ ಮುಂಚಿತವಾಗಲೇ ಬಂದು ಪಾಪ ಭಾಳ ಹೊತ್ತು ಕೂತಿದ್ರು. ಅವ್ರನ್ನ ಕ್ಷಮೆನೇ ಯಾಚಿಸ್ತೀನಿ, ಸ್ವಲ್ಪ ತಡವಾಯಿತು. ಆದರೂ ಅವ್ರು ಇಷ್ಟೊತ್ತು ಕೂತಿದ್ದು ನಮ್ಗೆ ಸಂತೋಷವಾಯಿತು. ಮತ್ತು ರೋಷನ್ ಬೇಗ್ರವರು ಅವ್ರು ಇವತ್ತಿಗೂ ವಿದ್ಯಾರ್ಥಿಗಳ ಥರನೇ ಅವರು ಯಾರೇ ಹೋಗಲಿ ಭಾಳ ಜಾಲಿಯಾಗಿರ್ತಾರೆ. ಅವರು ನಾವು ಯಾವುದೇ ಕಾರ್ಯಕ್ರಮಕ್ಕೆ, ಅದರಲ್ಲೂ RC ಕಾಲೇಜ್ ಕಾರ್ಯಕ್ರಮ ಅಂತ ಹೇಳಿದ್ರೆ ಸಾಕು ಕೂಡಲೇ ನಾನು ಬರ್ತೀನಿ ಅಂತ ಬರ್ತಾರೆ. ಅದಕ್ಕೆ ಅವ್ರು ನೋಡಿದ್ರೆ ನನಗೆ ಭಾಳ ಖುಷಿ. ಮತ್ತು ಅದೇ ರೀತಿಯಲ್ಲಿ ನನ್ನ ಸಹೋದರ RB ವೆಂಕಟೇಶ್ ಅವರಿಗೆ ನಿನ್ನೆ ವಿವಾಹ ವಾರ್ಷಿಕೋತ್ಸವ ಕೂಡ ಇತ್ತು. ಇವತ್ತು ಯಾವುದೋ ಕಾರ್ಯಕ್ರಮದಲ್ಲಿದ್ದರು, ಕುಮಾರು ಮಾತಾಡಿದ್ರು, ಆಯ್ತು ಬರ್ತೀನಿ ಅಂತ ಬಂದರು ಅವರು. ಮತ್ತು ಕುಮಾರ್ ಅವರು ಕೂಡ ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಬರೋದು ನೋಡ್ತೀನಿ ಅಂತ ಇದ್ದರು. ಕೊನೆಗೆ ಇಲ್ಲ, ಕಾಲೇಜ್ ಬಂದೇ ಬರ್ತೀನಿ ಅಂತ ಬಂದಿದ್ದಾರೆ. ಅವ್ರಿಗೂ ಕೂಡ ತುಂಬುವುದೇ ಸ್ವಾಗತ ಬಯಸ್ತೀನಿ. ಮತ್ತು ಕೃಷ್ಣಮೂರ್ತಿ ಅವರು ಬೇರೆಯವರಾದರೆ ಯಾವುದೋ ಬಿಸ್ನೆಸ್ ಮಾಡ್ಕೊಂಡು ಸುಮ್ಮನಿರ್ತಾರೆ. ಆದರೆ ಅವ್ರು ನಿಜವಾಗ್ಲೂ ಅನಾಥ ಆಶ್ರಮಕ್ಕೆ, ವಯಸ್ಸಾದವ್ರಿಗೆ, ಬಹಳಷ್ಟು ಜನಕ್ಕೆ ಪಾಪ ಅವ್ರ ಸ್ವಂತ ತಂದೆ ತಾಯಿಗಳ ಥರ ನಾವು 2-3 ಸತಿ ಅವ್ರ ಆಶ್ರಮಕ್ಕೆ ಹೋಗಿದ್ದು. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮಾತೃಛಾಯಾ ಟ್ರಸ್ಟ್ ಅಂತ ಒಳ್ಳೆ ಸಮಾಜ ಸೇವೆ ಮಾಡ್ತಾಯಿದ್ದಾರೆ. ಅವ್ರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ನಾವು ಕೂಡ ನೀವೇನಾದರೂ ನಮ್ಮ ಸಹಾಯಗಳು ಬೇಕಾದರೆ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತೀವಿ. ಮತ್ತು TJ ಅಬ್ರಹಾಮು ನಮ್ಮೊಟ್ಟಿಗೆ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು. ಒಳ್ಳೆಯ ಸಾಮಾಜಿಕ ಹೋರಾಟಗಾರ, ಧೈರ್ಯವಾಗಿ ಯಾರನ್ನೂ ಹಿಂದೆ ಮುಂದೆ ನೋಡದೆ ಎದುರಿಸ್ತಾರೆ ನ್ಯಾಯವಾಗಿ. ಅದರಿಂದ ನಮಗೆ ಸಂತೋಷ ನಮ್ಮ ಜೊತೆಲಿದ್ದಂಥವ್ರು. ಮತ್ತು ಸುಭಾಷ್ ಅವರು ಇದೇ ಕಾಲೇಜಿನಲ್ಲಿ ಓದಿ ಇಲ್ಲೇ
ಪ್ರೊಫೆಸರ್ ಆಗಿ ರಿಟೈರು ಕೂಡ ಆಗಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಯಾವುದೇ ಅಲ್ಯುಮಿನಿ ಮಾಡಿದಾಗಲೂ ಸಂತೋಷದ ಬಂದು ಭಾಗವಹಿಸ್ತಾರೆ. ಮತ್ತು ಇನ್ನೂ ಮುಖ್ಯ ಅಂದರೆ 2003 ಅವ್ರು ಅಲ್ಯುಮಿನಿ ಮಾಡಿದರು. ಅಲ್ಯುಮಿನಿನ ಮಾಡಿ ಒಂದು ಸ್ವಲ್ಪ ಎಲ್ಲ ಪಾಪ ಏನೋ ಪ್ರಯತ್ನ ಮಾಡಿದ್ದಾರೆ, ಅದು ಆಗಲಿಲ್ಲ. ಅವರೇ ಹೇಳಿದ್ರು, ನಾನು ಕೇಳಿದೆ ಯಾಕ್ರಿ ಬಿಟ್ರಿ ನೀವು ಅಂತ. ಯಾಕೆಂದರೆ ಈಗ 12 ವರ್ಷದ ಮಾತ್ರ ಅಂತ ಆಗ್ತಾಯಿದ್ದೀವಿ. ಇದು 2003 ಒಂದು ರಿಜಿಸ್ಟರ್ ಮಾಡಿದ್ದಾರೆ. ಅದು ಮೊನ್ನೆ ಕೂಡ ನಮಗೂ ಸಿಕ್ತು. ಅವ್ರನ್ನ ಕೇಳಿದು ನಾವು, ಹೌದು ಮಾಡಿದ್ವು, ಆದರೆ ಅದು ಟೇಕ್ ಆಫ್ ಆಗಲಿಲ್ಲ, ಬೆರಳೆಣಿಕೆ ಅಷ್ಟಿದ್ರು, ಹಾಗಾಗಿ ಮಾಡೋಕ್ಕಾಗಲಿಲ್ಲ ಅಂದರು. ಅದಾದಮೇಲೆ ಮತ್ತೆ ಕೂಡ ಇನ್ಯಾರೋ ಮಾಡಿದ್ರು, ಮತ್ತು ಅದು ಸರಿಯಾಗಿ ಟೇಕ್ ಆಫ್ ಆಗಲಿಲ್ಲ. ಮತ್ತು ನಾವು ಪಾಪ ನಾವು ಈ ಕಾಲೇಜಿನಲ್ಲಿ ಸುಮ್ಮನೆ ಅಪಾರ್ಟ್ಮೆಂಟ್ ಅಷ್ಟೇ ನೋಡಿ. ಕೃಷ್ಣಮೂರ್ತಿ ನಾನು ವಿರೋಧ ಅಭ್ಯರ್ಥಿಗಳು, ಆದರೆ ಕಾಲೇಜ್ ಮುಗಿದ ತಕ್ಷಣ ಅವ್ರು ನಮ್ಮದು ಯಾವುದೇ ಕಾರ್ಯಕ್ರಮ ಇದ್ದರೆ ಅವ್ರು ಬರ್ತಾರೆ, ಅವರು ಯಾವುದೇ ಕಾರ್ಯಕ್ರಮ ನಾವು ಹೋಗ್ತೀವಿ. ನಾವು ಎಲ್ಲರೂ ಫ್ಯಾಮಿಲಿ ಥರನೇ ಇದ್ದೀವಿ. ಆದರೆ ಇಲ್ಲಿ ರೋಷನ್ ಬೇಗ್ ಸರ್ ಹೇಳ್ತಾ ಇದ್ರು, RC ಕಾಲೇಜಲ್ಲಿ ಮಾತ್ರ ಇಂಡಿಯಾದಲ್ಲಿ ಎಲ್ಲೇನೇ ರಾಜಕೀಯ ಆಗ್ಬೋದು, ಆದರೆ RC ಕಾಲೇಜಲ್ಲಿ ಯಾವುದೇ ಧರ್ಮ ಜಾತಿ ಯಾವುದೂ ಇಲ್ಲ. ನಾವೆಲ್ಲ ಫ್ರೆಂಡ್ಸ್ ಅಷ್ಟೇ. ಯಾವ ಜಾತಿ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ನಾವು ಮುಂಚೆಯಿಂದಲೂ ಅಷ್ಟೇ ಕಾಲೇಜ್ RC ಕಾಲೇಜ್ ಅಂದರೆ ಒಂಥರ ಪ್ರೀತಿ ಎಲ್ರಿಗೂ. ಮತ್ತು ನನಗನ್ನಿಸ್ತದೆ, ನೀವು ಯಾವುದೇ ಮನುಷ್ಯನಿಗೆ ಹುಟ್ಟದ ತಂದೆ ತಾಯಿನ ಮರ್ತವನಿಗೆ, ಹುಟ್ಟದ ಊರು ಮರ್ತವನಿಗೆ, ಹುಟ್ಟದ ಶಾಲಾ ಕಾಲೇಜ್ ಮರ್ತವನು, ಹುಟ್ಟದ ಹಳೆಯ ಸ್ನೇಹಿತರು ಮರ್ತವನು ಅವ್ನು ಮನುಷ್ಯನೇ ಅಲ್ಲ. ನಿಜವಾಗ್ಲೂ ಈ ಪ್ರೀತಿ ಅನ್ನೋದು ಸಾಯೋರ್ಗೂ ಇರಬೇಕು. ನೀವು ನಮಗೆ ತಂದೆ ತಾಯಿ, ಫ್ಯಾಮ್ಲಿ, ಫ್ರೆಂಡ್ಸು, ಅದ್ರ ಜೊತೆಗೆ ನಮ್ಮ ಊರು, ನಮ್ಮ ಶಾಲಾ ಕಾಲೇಜು, ಅದು ನಮ್ಮದು ಅನ್ನೋ ಭಾವನೆ ಬರಬೇಕು. ಇಲ್ಲಿ ವೇದಿಕೆ ಮೇಲೆ ನಾವು ಕೂತಿದ್ದೀವಿ, ಅದರಿಂದ ಅವರೇನೋ ಮಾಡ್ಕೋತಾರೆ, ಅವರೇನೋ ಲೀಡರ್ಸ್, ನೀವೆಲ್ಲರೂ ಅಷ್ಟೇ ಇಂಪಾರ್ಟೆಂಟು. ನೀವು ವೇದಿಕೆ ಮೇಲೆ ಬರಲಿಲ್ಲ ಅಂತ ನೀವೇನು ಲೀಡರ್. ನಮ್ಮೆಲ್ಲರನ್ನು ಕೂಡಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕಂತ ಕೇಳ್ಕೊಳ್ತಾ ಇದ್ವಿ. ದಯಮಾಡಿ ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದಂಥ ಹೆಸರನ್ನು ಮಾಡಿರ್ತಕ್ಕಂಥ ಶ್ರೀಯುತ ರೋಷನ್ ಬೇಗ್ಜಿಯವರು ದಯಮಾಡಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕಂತ ಕೇಳ್ಕೊಳ್ತಾ ಇದ್ವಿ. ಒಂದು ನೋವು ಏನಂದರೆ, ನನಗೆ ಆವಾಗ RC ಕಾಲೇಜಲ್ಲಿ ಭಾಳಷ್ಟು ಜನ ಶ್ರೀಮಂತರ ಮಕ್ಕಳೆಲ್ಲ ಓದ್ತಾಯಿದ್ರು. ಈಗ ಏನಾಗಿದೆ, ಶ್ರೀಮಂತರ ಮಕ್ಕಳೆಲ್ಲ ಎಜುಕೇಷನ್, ಆವಾಗ ಹಾಸ್ಪಿಟ್ಲ್ಗಳು ಕಮರ್ಷಿಯಲ್ ಹಾಸ್ಪಿಟ್ಲ್ ಇರಲಿಲ್ಲ. ವಕಾಡು, ಅಪೋಲೋ, ಫೋರ್ಟಿಸು, ವಿಕ್ರಮ್ ಹಾಸ್ಪಿಟ್ಲು, ಮಣಿಪಾಲ್ ಹಾಸ್ಪಿಟ್ಲ್ ಅಂತ ಇರಲಿಲ್ಲ. ಅವಾಗೆಲ್ಲ ಗೌರ್ಮೆಂಟ್ ಆಸ್ಪತ್ರೆ, ಇಲ್ಲಾಂದರೆ ಭಾರತಾಸ್ ಹಾಸ್ಪಿಟ್ಲು, ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲು, ಫಿಲೋಮಿನಾಸ್ ಹಾಸ್ಪಿಟ್ಲು, ಅವರೆಲ್ಲ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್, ನೋ ಪ್ರಾಫಿಟ್ ನೋ ಲಾಸ್ನಲ್ಲಿ ನಡೆಸ್ತಾರೆ. ಇಲ್ಲಾಂದರೆ ಬೋರಿಂಗ್ ಹಾಸ್ಪಿಟ್ಲು, ವಿಕ್ಟೋರಿಯಾ ಹಾಸ್ಪಿಟ್ಲು, ಮಿಂಟೋ ಹಾಸ್ಪಿಟ್ಲು. ಈಗ ಏನು ಹೆಲ್ತ್ ಸಿಸ್ಟಮ್ನಲ್ಲಿ ಕೂಡ ಕಮರ್ಷಿಯಲೈಸೇಷನ್ ಆಗುತ್ತೆ. ಈಗೆಲ್ಲ ಅಪೋಲೋ ಹಾಸ್ಪಿಟ್ಲು, ಪ್ರೈವೇಟ್ ಹಾಸ್ಪಿಟಲ್ಸ್. ಬಡವರು ಹೇಗೆ ಹೋಗೋಕ್ಕಾಗುತ್ತೆ? ಬಡವರು ಬರೀ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕು. ಅದೇ ಥರ ಎಜುಕೇಷನಲ್ಲಿ ಕೂಡ ಏನಾಗಿದೆ, ಈಗ ಎಲ್ಲ ಜೈನ್ ಕಾಲೇಜ್ ಅಂತ, ಈ ಕಾಲೇಜು ಆ ಕಾಲೇಜು, ಡೀಮ್ಡ್ ಯೂನಿವರ್ಸಿಟಿ, ಅದೆಲ್ಲ ಮಾಡಿಕೊಂಡು ಬಡವರ ಮಕ್ಕಳು ಬರೀ ಇಂಥ ಗೌರ್ಮೆಂಟ್ ಸರ್ಕಾರಿ ಕಾಲೇಜ್ಗೆ ಬರಬೇಕು. ಅದನ್ನು ಎಲ್ಲಿಂದ? ಬರೀ ಬೆಂಗಳೂರಿಂದ, ಶಿವಾಜಿನಗರಿಂದ ಆಗಲಿ, ಮಲ್ಲೇಶ್ವರಮಿಂದ ಆಗಲಿ, ವಯಾಲಿ ಕಾವಲಿಂದ ಆಗಲಿ, ಜಯನಗರಿಂದ ಆಗಲಿ, ರಾಜಾಜಿನಗರಿಂದ ಆಗಲಿ ಅಲ್ಲ. ಈಗ ಬರೋ ಮಕ್ಕಳು, ಬಡವ್ರ ಮಕ್ಕಳೆಲ್ಲ ಚಿಕ್ಕಬಳ್ಳಾಪುರದಿಂದ, ಚಿಂತಾಮಣಿಯಿಂದ, ಶ್ರೀನಿವಾಸಪುರದಿಂದ. ಅವರು ಬೆಳಗ್ಗೆ ಎಷ್ಟೊತ್ತು ಬಿಡ್ತಾರೆ ಮನೆಗೆ ಗೊತ್ತಿಲ್ಲ, ಇಲ್ಲಿ ಎಷ್ಟೊತ್ತು ಬರ್ತಾರೆ, ಮಧ್ಯಾಹ್ನ ಊಟ ಹೇಗೆ? ನಾನು RV ಹರೀಶ್ ಅವರಿಗೆ ಮನವಿ ಮಾಡ್ಕೊಳ್ಳೋದು ಏನಂದರೆ, RV ಹರೀಶ್ ಅವರು ಇದ್ದಾರೆ, RV ವೆಂಕಟೇಶ್ ಅವರೆಲ್ಲ ಇದ್ದಾರೆ, ನಮ್ಮ ಕೃಷ್ಣಮೂರ್ತಿ ಅವರೆಲ್ಲ ಇದ್ದಾರೆ. ನಾವೆಲ್ಲ ಮಧ್ಯಾಹ್ನ ಫ್ರೀ ಊಟ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಊಟ ಕೊಡ್ತಾರಲ್ಲ, ಆ ಥರ ಕಾಲೇಜ್ ಮಕ್ಕಳಿಗೆ ನಮ್ಮ ಇಸ್ಕಾನ್ ಅವ್ರಿಗೆ ಹೇಳಿ, ಇಸ್ಕಾನ್ ಅವ್ರ ಕಡೆಯಿಂದ ಇಲ್ಲಿ ಮಧ್ಯಾಹ್ನ ಅವರೇ ವ್ಯಾನ್ ತೊಗೊಂಡು ಬಂದು ಇಲ್ಲಿ ನಿಲ್ಲಿಸಿ ಮಕ್ಕಳಿಗೆ, ಕಾಲೇಜ್ ಹುಡುಗರಿಗೆ ಊಟ ಫ್ರೀಯಾಗಿ ಊಟ ಕೊಡಬೇಕು. ಊಟ ನೆಮ್ಮದಿಯಾಗಿ ಮಕ್ಕಳು, ಕಾಲೇಜ್ ಮಕ್ಕಳು ಊಟ ಮಾಡ್ತಾರೆ, ಅದು ಓದೋಕ್ಕೆ ಸ್ವಲ್ಪ ಕಾನ್ಸಂಟ್ರೇಷನ್ ಇರ್ತದೆ. ಬರೀ ಹೊಟ್ಟೆ ಏನು ಅರ್ಥ ಆಗುತ್ತೆ? ಲೆಕ್ಚರು ಹೇಳ್ತಾ ಇದ್ರು, ಪಾಠ ಹೇಳ್ತಾ ಇದ್ರು, ಏನು ಎಲ್ಲಿರ್ತಾ? ಅದಕ್ಕೆ ಅದು ಇಸ್ಕಾನ್ ಅವರು ಸಪ್ಲೈ ಮಾಡ್ತಾರೆ ದುಡ್ಡು, ಫುಡ್ಡು. ಅವರು ಸಬ್ಸಿಡೈಸ್ ರೇಟ್ನಲ್ಲಿ ಒಂದು ಊಟಕ್ಕೆ ಇಷ್ಟಂತ ಚಾರ್ಜ್ ಮಾಡ್ತಾರೆ. ನಾವೆಲ್ಲ ಸೇರಿ ಅದಕ್ಕೆ ಯಾವ ಥರ ಸರ್ಕಾರದಿಂದ ಸಹಾಯ ಮಾಡಿಸ್ಬೇಕು, ನಾವೆಲ್ಲ ಸೇರಿ ಹೇಗೆ ಇದು ಮಾಡಬೇಕು ಅಂತ ನಾನು ಪ್ರಿನ್ಸಿಪಲ್ ಅವರಿಗೆ ಮನವಿ ಮಾಡ್ಕೊತೀನಿ. ಇದು ಒಂದು ಪ್ರಪೋಸಲ್ ಮುಂದೆ ಇಡೀರಿ. ಒಂದು ಮಾದರಿಯಾಗಿ ಒಂದು RC ಕಾಲೇಜಲ್ಲಿ ಬಡವರ ಮಕ್ಕಳಿಗೆಲ್ಲ ಫ್ರೀ ಊಟ ಕೊಡಿಸ್ತಾ ಇದ್ದೀವಿ, ಬಿಸಿ ಬಿಸಿ ಊಟ.
ಅದನ್ನು ಇಸ್ಕಾನ್ನಿಂದ ವೆಜಿಟೇರಿಯನ್ನು ಬಿಸಿ ಬಿಸಿ ಊಟ ಮಕ್ಕಳಿಗೆ ಕೊಡಿಸೋದು ನಮ್ಮದೆಲ್ಲರದು ಜವಾಬ್ದಾರಿ ಆಗುತ್ತೆ. ನಾವು ಇದು ಕೆಲಸ ಮುಂದೆ ದಿನಗಳಲ್ಲಿ ಮಾಡೋಣ ಅಂತ ಹೇಳ್ತಾ, ಇನ್ನೂ ಭಾಳ ಮಾತಾಡ್ಬೋದು, ಭಾಳ ಜನ ಇದ್ದಾರೆ ಸ್ಟೇಜ್ ಮೇಲೆ. ನನಗೆ ಕರೆದು 2 ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಸನ್ಮಾನ್ಯ ಆರ್ ವಿ ಹರೀಶ್ ಮತ್ತು ಅವರ ಸ್ನೇಹಿತರಿಗೆ ನಾನು ಮನಸ್ಸಿ ನಾನು ಭಾಷಣ ಮುಗಿತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಭಾರತ್ ಮಾತಾ ಕೈ. ನಮ್ಮ ಹಿರಿಯ ನಾಯಕರಾದ ನಾನು ಈ ಕಾಲೇಜಿನಲ್ಲಿ ವಿದ್ಯಾರ್ಥಿ PUC ಬಂದಾಗ ನಮ್ಮ ವಿದ್ಯಾರ್ಥಿ ನಾಯಕರು ಯಾರಂದರೆ ನಮ್ಮ ಗಂಗರಾಜ್ ಸಾಹೇಬರು. ಆವಾಗ ನಾವು ಕಾಲೇಜಿಗೆಲ್ಲ ಬಂದಾಗ ಇವನು ಒಕ್ಕಲಿಗ, ಇವನು ಲಿಂಗಾಯತು, ಇವನು ಕುರುಬ ಅಂತ ನಮಗೇನು ಗೊತ್ತಿರಲಿಲ್ಲ. ಆವಾಗ ಜಾತಿ ಇದೆಲ್ಲ ಇರಲಿಲ್ಲ. ನನಗೆ ಕಾಲೇಜ್ ಎಲೆಕ್ಷನ್ಸ್ನಲ್ಲಿ ನನಗೆಲ್ಲ ಸಹಾಯ ಮಾಡಿದ್ದು ಫ್ರಮ್ ಕ್ಲಾಸ್ ರೆಪ್ರೆಸೆಂಟೇಟಿವ್ ಎಲೆಕ್ಷನಿಂದ ಹಿಡಿದು ಕಾಲೇಜು ಜನರಲ್ ಸೆಕ್ರೆಟರಿಯಾಗಿ ಎಲೆಕ್ಷನ್ಗೆಲ್ಲ ಸಹಾಯ ಮಾಡಿದ್ದು ನಮ್ಮ ಫ್ರೆಂಡ್ಸೇ. ನಾವೆಲ್ಲ ಜೇಬ್ ಖಾಲಿ PTS ಬಸ್ನಲ್ಲಿ ಶಿವಾಜಿನಗರಿಂದ ಇಲ್ಲಿ ಬರ್ತಾಯಿದ್ದಿದ್ದು ನಾವು. ಸೊ ಆ ಥರ ನಮ್ಮ ಸ್ನೇಹಿತರೆಲ್ಲ ಸಹಾಯ ಮಾಡ್ಕೊಂಡು ನಾನು ಇವತ್ತು ನಿಮ್ಮ ಮುಂದೆ ಒಬ್ಬ ಮಾಜಿ ಮಂತ್ರಿಯಾಗಿ ನಿಂತಿದ್ದೀನಿ ಅಂದರೆ ಆವಾಗ ನಾನು RC ಕಾಲೇಜಲ್ಲಿ ಬರೋಕ್ಕಾಗಲ್ಲ. ಯಾವ ಥರ ನಮ್ಮ ಫ್ರೆಂಡ್ಸ್ ಎಲ್ಲ ನಿಮಗೆ ಕ್ಯಾಂಟೀನಲ್ಲಿ ಮಾಮೂ ಕ್ಯಾಂಟೀನಿಂದ ತಿಂಡಿಯಿಂದ ಕೊಡಿಸೋ ಜೊತೆಗೆ ನಮಗೆ ಈ 75ನೇ ವರ್ಷಕ್ಕೆ ರೋಷನ್ ಬೇಗ್ ಸಾರು ಮತ್ತು ಗಂಗರಾಜ್ ಸಾರು, ಚಂದ್ರಶೇಖರ್ ಅವ್ರು ತೀರ್ಕೊಂಡ್ರು. ಇವ್ರು ಮೂವರು 5-5 ಲಕ್ಷ ನಾವು ಬೇಕಾದ್ರೆ ಕೊಡ್ತೀವಿ ಆಗ ಫಂಡು ಅಂತ ಹೇಳಿದರು. ಅದರಿಂದ ನೀವು ಕೊಡಿಸ್ತೀರೋ ನಿಮ್ಮ ಸ್ನೇಹಿತರ ಮುಖಾಂತರ. ಸೋಮಶೇಖರ್ ಅವರು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತು ನಮ್ಮ ಸುರೇಶ್ ಗೌಡ ಅವರು ಕೂಡ ಸಹಕಾರ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಎಲ್ಲರೂ ವಾಲಂಟಿಯರಾಗಿ, ಯಾಕೆಂದರೆ ಒಂದು ಏನಾಗತ್ತೆ ಇಲ್ಲಿ ಅಂದರೆ ದುಡ್ಡಿರೋರೆಲ್ಲ ಶ್ರೀಮಂತರಾಗಿದ್ರು ಕೂಡ ಶ್ರೀಮಂತ ಮನಸ್ಸಿರೋದಿಲ್ಲ. ಕೆಲವ್ರಿಗೆ ದುಡ್ಡು ಇಲ್ದಿದ್ರು ನಮ್ಮ ಕಾಲೇಜ್ಗೆ ಏನೋ ಮಾಡಬೇಕು ಅಂತ ಪಾಪ ಕೆಲವ್ರು ನನಗೆ ಅರ್ಥ ಆಗಿಲ್ಲ. ಕೆಲವು ಸತಿ ಈಗ ನಮ್ಮ ಫಂಕ್ಷನ್ಗೆ ಕೊಡ್ತಾರೆ ಕೆಲವರು, ಅವ್ರನ್ನೆಲ್ಲ ನಾವು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಈಗ ನಾನು ಎಕ್ಸಾಂಪಲ್ ನರಸಿಂಹ ರೆಡ್ಡಿ ಈಗ 3 ವರ್ಷ ಕಂಟಿನ್ಯೂ 10,000 ಈ ಫಂಕ್ಷನ್ಗೆ ಕೊಡ್ತಾರೆ. ಅವರು ಹೇಳಿದೆ ನಿಮ್ಮ ಹೆಸ್ರು ಹಾಕಿದ್ದೀವಿ ಅಂದರೆ ನೀವು ಹೆಸ್ರು ಹಾಕಿ ನಾನು ಫಂಕ್ಷನ್ಗೆ ಬರಲ್ಲ, ಸ್ಟೇಜ್ ಮೇಲೆ ಬರಲ್ಲ ಅಂತಾರೆ. ಆದರೆ ಕೆಲವರು ಯಾವುದಕ್ಕೂ ಬರಲ್ಲ, ಏನೂ ಮಾಡಲ್ಲ. ಎಲ್ಲರೂ ದುಡ್ಡು ಕೊಡಬೇಕು ಅಂತಲ್ಲ, ಕೆಲವರು ಓಡಾಡ್ತಾರೆ, ಕೆಲವರು ದುಡ್ಡು ಕೊಡ್ತಾರೆ. ಆದರೆ ಕೆಲವರು ಏನೂ ಮಾಡಲ್ಲ. ಬಟ್ ನನ್ನ ಹೆಸ್ರು ಇಲ್ಲ, ನನ್ನ ಹೆಸ್ರು ಅಲ್ಲಿಲ್ಲ, ನನ್ನ ಮೇಲೆ ಇರಬೇಕು, ಕೆಳಗಿರಬೇಕು, ಅದೆಲ್ಲ ದಯವಿಟ್ಟು ಇಟ್ಕೋಬೇಡಿ. ನಿಮ್ಮ ಪ್ರೀತಿ ನಮ್ಮ ಹತ್ರ ಇದೆ, ನೀವು ದಯವಿಟ್ಟು ಎಲ್ಲರೂ ನಾವು ಜೊತೆಲಿ ಇಟ್ಕೊಂಡಿರ್ತೀವಿ. ಆದರೆ ಎಲ್ಲರೂ ಸೇರಿ ಸ್ವಲ್ಪ ಉದಾರ ಮನಸ್ಸಿನಿಂದ ಈ ಕಾಲೇಜಿಗೆ ಒಂದಷ್ಟು ಕಾರ್ಪಸ್ ಫಂಡು ಮಾಡಬೇಕು. ಅವ್ರದ್ದು ದತ್ತಿ ನಿಧಿ ಅಂತಿದೆ, ಮತ್ತು ಅದಕ್ಕೂ ಸ್ವಲ್ಪ ನಾವು ಸಹಾಯ ಮಾಡಬೇಕು. ನಾವು ಕೂಡ ಫಂಕ್ಷನ್ ಗ್ರ್ಯಾಂಡಾಗಿ ಮಾಡಲಿಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಬೋದು. ಮಾಜಿ ಸಚಿವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಶ್ರೀಯುತ ಗಂಗಾಧರ್ ಜಿ ಅವರು ಮಾತಾಡಬೇಕು. ಖ್ಯಾತ ಚಲನಚಿತ್ರ ಪ್ರೊಡ್ಯೂಸರ್ ಆಗಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ದಯಮಾಡಿ ನಮ್ಮೊಂದಿಗೆ 2 ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತಾರೆ. ರೋಷನ್ ಬೇಗ್ ಅವರೇ, ಈ ಕಾಲೇಜಿನ ಪ್ರಿನ್ಸಿಪಾಲ್ರವರೇ, ಈ ಕಾಲೇಜಿನಲ್ಲಿ ಓದಿದ್ದ ಇಲ್ಲಿ ನಾನು ಒಬ್ಬನು. ನಾನು ಇಲ್ಲಿಂದ ಬೆಳೆದು ಯಾವ ಲೆವೆಲ್ಗೆ ಹೋಗಿದ್ದೆ ಅನ್ನೋದು ನನಗೆ ಆಶ್ಚರ್ಯ ಆಗ್ತಿದೆ. ಅದು ಯಾಕೆ ಅಂದರೆ ಈ ಫೌಂಡೇಶನ್ ಹಾಕ್ಕೊಟ್ಟಿದ್ದು ಈ ಕಾಲೇಜು. ನಾನು ಬೆಳೆಯಲು ಕಾಮರ್ಸ್ ಕಾಲೇಜು, RC ಕಾಲೇಜ್ ಆಫ್ ಕಾಮರ್ಸ್, ರಾಮನಾರಾಯಣ್ ಚಲರಾಮ್ ಕಾಲೇಜು, ಇಲ್ಲಿಂದ ಬೆಳೆದಿದ್ದೀನಿ. ಅದು ಏನಿದೆ ಅಂತ ನನಗೆ ಗೊತ್ತಾಗೋದಿಲ್ಲ, ರೋಷನ್ ಬೇಗೆ ಗೊತ್ತು. ದೇವ್ರ ಇದರಿಂದ ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ. ಈಗಾಗಲೇ ಈ ಕಾಲೇಜ್ಗೆ ಏನು ಮಾಡಬೇಕು ಅಂತ ಹೇಳವ್ರೆ. ಏನೇ ಹೇಳಿದ್ರೆ ನಾವು ಮಾಡೋದು ತಯಾರಾಗಿದ್ದೀನಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ. ಶ್ರೀಯುತ ಗಂಗರಾಜು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಯಾವುದೇ ಸಹಾಯಕ್ಕೆ ನಾನು ಸದಾ ಸಿದ್ಧ. ಪ್ರಾಂಶುಪಾಲರು ಶ್ರೀಯುತ ಕೃಷ್ಣಮೂರ್ತಿಯವರು ದಯಮಾಡಿ ಎಲ್ಲರೊಡನೆ 1-2 ಮಾತುಗಳನ್ನು ತಿಳ್ಕೊಳ್ಳಿ. ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯರೇ, ರೋಷನ್ ಬೇಗ್ರವರೇ, ಗಂಗರಾಜುರವರೇ, RV ವೆಂಕಟೇಶ್ವರವರೇ, RV ಹರೀಶ್ರವರೇ, BN ಕುಮಾರ್ರವರೇ, TJ ಅಬ್ರಾಮ್ರವರೇ, ಮತ್ತು ವಾಸುರವರೇ, ಸುಭಾಷ್ರವರೇ, ಮತ್ತು ನನ್ನ ಹಳೆಯ ವಿದ್ಯಾರ್ಥಿ ಸಹಪಾಠಿಗಳೇ ಮತ್ತು ಕಿರಿಯ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ 77ನೇ ವರ್ಷದ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.
ಮೊದಲನೇದಾಗಿ ಗಣರಾಜ್ಯೋತ್ಸವ ಅನ್ನುವಂಥದ್ದು ಅದು ಕರೆಕ್ಟಾದ ಒಂದು ಹೆಸರಲ್ಲ ಅಂತ ಹೇಳಿ ನನಗನ್ಸುತ್ತೆ. ಯಾಕೆ ಅಂತಂದರೆ ಸ್ವಾತಂತ್ರ್ಯ 1947ನೇ ಇಸ್ವಿಯಲ್ಲಿ ಬಂತು, ಸ್ವಾತಂತ್ರ್ಯ ದಿನಾಚರಣೆ ಆಯಿತು. 47ರಿಂದ 50ನೇ ಇಸ್ವಿವರೆಗೂ 3 ವರ್ಷ ಸತತವಾಗಿ BR ಅಂಬೇಡ್ಕರ್ ಅವರ ಮುಂದಾಳತ್ವದಲ್ಲಿ ನಮ್ಮ ಸಂವಿಧಾನ ರಚನೆ ಆಯಿತು. ಇವತ್ತಿನ ದಿನ ಜನವರಿ 26ನೇ ದಿನ ಅದು ಕಾರ್ಯರೂಪಕ್ಕೆ ಬಂತು. ಹಾಗಾಗಿ ಸಂವಿಧಾನ ದಿನ ಅಂತ ಹೇಳಿದ್ರೆ ತುಂಬ ಕರೆಕ್ಟಾಗಿರುತ್ತೆ ಅಂತೇಳಿ. ಯಾಕೆಂತಂದರೆ ಗಣರಾಜ್ಯೋತ್ಸವ ಅನ್ನುವಂಥದ್ದು ನಮ್ಮ ಸ್ವಾತಂತ್ರ್ಯ ಬಂದಾಗ 14 ರಾಜ್ಯಗಳಿತ್ತು, 6 ಕೇಂದ್ರಾಡಳಿತ ಪ್ರದೇಶಗಳಿತ್ತು. ಇವತ್ತು 28 ರಾಜ್ಯಗಳಿದೆ, 8 ಕೇಂದ್ರಾಡಳಿತ ಪ್ರದೇಶಗಳಿದೆ. ಇದನ್ನೆಲ್ಲ 1956ನೇ ಇಸ್ವಿನಲ್ಲಿ ಅದನ್ನು ಏನು ನವಂಬರ್ 1ನೇ ತಾರೀಕು ಬಂದುಬಿಟ್ಟು ಅದನ್ನು ಒಂದು ಎಲ್ಲ ಭಾಷಾವಾರು ಪ್ರಾಂತಗಳನ್ನ ಅದನ್ನೆಲ್ಲ ವಿಂಗಡಣೆ ಮಾಡಿದ್ರು. ಮೊದಲಿಗೆ ಎಲ್ಲ ಏನಂತಂದರೆ ನಮ್ಮ ಮೈಸೂರು ಅಂತ ಇತ್ತು, ಕರ್ನಾಟಕ ಆಯಿತು, ಬಾಂಬೆ ಸ್ಟೇಟ್ ಅಂತ ಇತ್ತು, ಮಹಾರಾಷ್ಟ್ರ ಆಯಿತು, ಅದೇ ರೀತಿ ಮದ್ರಾಸ್ ಸ್ಟೇಟ್ ಅಂತ ಹೇಳಿ ಇತ್ತು, ಅದರಲ್ಲಿ ನಮ್ಮ ಪಾರ್ಟ್ ಕರ್ನಾಟಕ ಸೇರೋದು ಮತ್ತು ಇಲ್ಲಿ ಆಂಧ್ರ ಸೇರೋದು ಈ ರೀತಿ. ಸೊ ಹಾಗಾಗಿ ಸಂವಿಧಾನ ದಿನ ಉದಯವಾಗಿದ್ದು ಇವತ್ತಿನ ದಿನ. ಈ ಸಂವಿಧಾನ ಅಂತಂದರೆ ಏನಂತಂದರೆ ಎಲ್ರಿಗೂ ಸಮಾನತೆ, ಸಹೋದರತ್ವ, ನಾವೆಲ್ಲರೂ ನಮ್ಮ ಕರ್ತವ್ಯಗಳು, ಕಾನೂನಿನ ಅರಿವು ಎಲ್ರಿಗೂ ಸಿಗಬೇಕು, ಎಲ್ರಿಗೂ ಒಳ್ಳೆಯದಾಗಬೇಕು ಅನ್ನೋ ಒಂದು ವಿಚಾರಗಳನ್ನ ಇದನ್ನು ಕಾನೂನು ಚೌಕಟ್ಟಲ್ಲಿ ಒಂದು ರೂಪಿಸಿದ್ರು. ಅದಕ್ಕೆ ಮುಂಚೆ ಇದ್ದಿದ್ದ ರೀತಿಯೇ ಬೇರೆ. ಬ್ರಿಟಿಷವ್ರ ಆಳ್ವಿಕೆನೇ 3 ವರ್ಷ ನಡೀತು. ಅದ್ರ ಹಿಂದೆ ನಮ್ಮನ್ನೆಲ್ಲ ಜೀತದಾಳುಗಳಾಗಿ ನಮ್ಮನ್ನು ನಡೆಸ್ಕೊಂಡ್ರು. ಅದರ ನಂತರ ಬಂದ್ಬಿಟ್ಟು ಅಭಿವೃದ್ಧಿ ಕಾರ್ಯಕ್ಕೆ ಎಲ್ಲರೂ ಸಮಾನರು, ಎಲ್ರಿಗೂ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜಾಪ್ರಭುತ್ವ ಅನ್ನೋಂಥದ್ದು, ಪ್ರಜೆಗಳೇ ಪ್ರಭುಗಳು. ಇದರಲ್ಲಿ ನಮ್ಮ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅಂತ ಹೇಳ್ಬಿಟ್ಟು 3 ವಿಭಾಗಗಳನ್ನ ಮಾಡಿದ್ರು. ಕಾರ್ಯಾಂಗದ ಕೆಲಸ ಕಾರ್ಯಾಂಗ ಮಾಡಬೇಕು, ಶಾಸಕಾಂಗದ ಕೆಲಸ ಶಾಸಕಾಂಗ, ಮತ್ತು ನ್ಯಾಯಾಂಗದ ಕೆಲಸ ನ್ಯಾಯಾಂಗ. ಪ್ರತಿಯೊಬ್ಬರು ತಮ್ಮ ಕರ್ತವ್ಯಗಳನ್ನ ಅರ್ಥಕೊಂಡು ದೇಶದ ಅಭಿವೃದ್ಧಿಗೆ ಮಾಡಬೇಕು ಅನ್ನೋಂಥದ್ದು ಇದರದ ಮುಖ್ಯವಾದಂಥ ಒಂದು ಸಂದೇಶ ಇದರದ್ದು ಕಾನೂನು ಇದರಲ್ಲಿ. ಆದರೆ ಸಮರ್ಪಕವಾಗಿ ಯಾವ ವಿಭಾಗಗಳು ಮಾಡ್ತಾ ಇಲ್ಲ ಅನ್ನೋಂಥದ್ದು ಭಾಳ ದುಃಖದ ವಿಚಾರ. ಅಪಾರ್ಥ ಮಾಡ್ಕೊಬಾರ್ದು. ಯಾಕೆಂದರೆ ರಾಜಕಾರಣಿಗಳಾಗಿರಲಿ, ಕಾರ್ಯಾಂಗ ಆಗಿರಲಿ, ಅಥವಾ ಒಂದು ನ್ಯಾಯಾಂಗ ಆಗಿರಲಿ, ಯಾಕೆಂತಂದರೆ ಅದನ್ನು ಓಪನಾಗಿ ನಾವು ಹೇಳೋಕ್ಕಾಗಲ್ಲ. ಯಾಕೆಂತಂದರೆ ನಾವು ಅನುಭವಿಸ್ತಾ ಇದ್ದೀವಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವತ್ತು ಹುಟ್ಟಿದ ದಿನದಿಂದ ಮತ್ತು ಸ್ಮಶಾನಕ್ಕೆ ಹೋಗೋ ದಿನದವರೆಗೂ ಎಲ್ಲ ಕಡೆನೂ ಟೇಬಲ್ಲು ಲಾವ್ ಅಂತಿದೆ. ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಯಾಕೆಂತಂದರೆ ನಾವೇನಂತಂದರೆ ಇವತ್ತು ನೋಡಿ, ನಮ್ಮ ಹರೀಶ್ ಅವರು ಹೇಳಿದ್ರು, ಪ್ರತಿಯೊಂದು ನಾವು ಹುಟ್ಟಿದ ಮನೆ, ನಮ್ಮ ತಂದೆ ತಾಯಿ, ನಾವು ಬೆಳೆದಂಥ ಊರು, ನಾವು ಓದಿದಂಥ ಶಾಲೆ ಮತ್ತು ಕಾಲೇಜು, ಇದ್ರ ಬಗ್ಗೆ ಅಭಿಮಾನ ಅನ್ನೋದು ಇರಬೇಕು. ಯಾವತ್ತು ಅಭಿಮಾನ ಇಲ್ವೋ ಆ ಮನುಷ್ಯನಿಗೆ ಏನಂತಂದರೆ ಮನುಷ್ಯತ್ವ ಅನ್ನೋದಿಲ್ಲ ಅಂತ. ಯಾಕೆಂದರೆ ನಾವು 0ಇಂದ ಹೀರೋ ಆಗಿರೋರು. ಯಾಕೆಂದರೆ ನನಗೆ ಈ ಕಾಲೇಜು ಬದುಕು ಕಟ್ಕೊಳ್ಳೋದು ಹೇಗೆ ಅಂತ ಹೇಳಿ ಕಂಡುಹಿಡಿತು, ಗೊತ್ತಾಯಿತು. ಯಾಕೆಂದರೆ ನಾನು ಒಂದು ಸಮಾಜಮುಖಿ ಕೆಲಸಗಳು ಅಥವಾ ಜನಪರ ಕೆಲಸಗಳ್ನ ಏನಾದರೂ ಮಾಡ್ತಾ ಇದ್ದೀನಿ ಅಂತಂದರೆ ನಾನಿಲ್ಲಿ ಜನಗಳ ಸಂಪರ್ಕದಲ್ಲಿ ಬೆಳೆದು ಎಲ್ರಿಗೂ ಆ ಕಷ್ಟದ ದಿನಗಳನ್ನ ನಾವು ನೋಡಿದ್ದೀವಿ. 4 ಆಣೆ ಇಲ್ದಿರ ಇದ್ದಿದ್ದ ದಿನಗಳು ನಮ್ಮ ದಿನಗಳಿದೆ. ನಾನು ಒಬ್ಬ ವಿದ್ಯಾರ್ಥಿ ನಾಯಕನಾಗಿದ್ದಾಗ ನನ್ನ ಜೊತೆಯಲ್ಲಿ ಒಂದು 30 ಜನ ಹುಡುಗರಿದ್ದಾಗ ನಾನು ಅರ್ಧ ಕಪ್ ಕಾಫಿ ಕುಡಿದ್ರೆ ಅವ್ರಿಗೆ ಅರ್ಧ ಕಪ್ ಕಾಫಿ ಕೊಡಿಸೋ ಅಷ್ಟು ಕಾಸು ಇರಲಿಲ್ಲ ನನ್ನ ಹತ್ರ. ಆದರೆ ಆವತ್ತು ಆ ಪ್ರೀತಿ, ವಾತ್ಸಲ್ಯ ಮತ್ತು ನಮ್ಮ ಜೊತೆಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಇರೋರು. ಇವತ್ತು ನಾವೆಲ್ಲ ಸ್ಮರಣೆ ಮಾಡ್ಕೊಬೇಕು ಅಂತಂದರೆ ನಮ್ಮ ಚಾಳಿಕೆ ಹೋಟ್ಲಿತ್ತು, ಶಾನ್ಭೋಗರು, ನಮ್ಮ ಹರೀಶ್ ಅವ್ರಿಗೆ ಗೊತ್ತು, TJ ಅಬ್ರಾಮು, ಕುಮಾರ್, ನಾವು ಪ್ರೀತಿಯ ಕುಟ್ಟಿ ಅಂತೀವಿ, RV ವೆಂಕಟೇಶ್ ಅವ್ರಿಗೆಲ್ಲ. ಯಾಕೆಂದರೆ ಅವ್ರು ಹೇಳ್ತಾ ಇದ್ದಿದ್ದು ಒಂದೇ, 3 ರೂಪಾಯಿಗೆ ಅನ್ನ, ಸಾಂಬಾರು, ಪಲ್ಯ, ಮಜ್ಜಿಗೆ ಎಲ್ಲ ಪ್ರತಿಯೊಂದು ಕೊಡೋರು. ಅವ್ರು ಹೇಳ್ತಾ ಇದ್ದಿದ್ದು ಇಷ್ಟೇ, ನನ್ನ ಬಿಸ್ನೆಸ್ ಟೈಮಲ್ಲಿ ನೀವೇನು ತೊಂದರೆ ಕೊಡಬೇಡಿ, ನಿಮಗೇನು ಬೇಕೋ ತೊಗೊಳ್ಳಿ ಮಾಡಿ ಅಂತ. ನಾವೆಲ್ಲ ಆ ಋಣದಲ್ಲಿದ್ದೀವಿ. ಯಾರು ಕಷ್ಟದಿಂದ ಬಂದಿರ್ತಾರೋ ಅವರು ಬೆಳೆದಾದ ನಂತರ ಕಷ್ಟದಲ್ಲಿರೋರಿಗೆ ನಾವು ಹೆಲ್ಪ್ ಮಾಡೋವಂಥದ್ದು ಇರಬೇಕು. ಯಾಕೆಂದರೆ ಸಂಪಾದನೆ ಮಾಡೋದು, ದುಡ್ಡು ಕಾಸು ಎಲ್ಲ ದೊಡ್ಡ ವಿಚಾರ ಅಲ್ಲ. ಅವರೆಲ್ಲ ದೊಡ್ಡ ವ್ಯಕ್ತಿಗಳಾಗಲಿಕ್ಕಾಗಲ್ಲ. ಆ ವ್ಯಕ್ತಿತ್ವಗಳಲ್ಲಿ ನಾವು ಮಾಡೋವಂಥ ಸೇವಾ ಕಾರ್ಯಗಳಲ್ಲಿ ನಾವು ದೊಡ್ಡವರಾಗಬೇಕು. ಯಾಕೆಂದರೆ ದೇವರು ಅನುಕೂಲ ಕೊಟ್ಟಿದ್ದಾನಷ್ಟೇ, ಬಟ್ ಅದನ್ನು ಸದ್ವಿನಿಯೋಗ ಮಾಡ್ಕೊಳ್ಳೋವಂಥದ್ದು ನಮ್ಮ ಕೆಲಸ ಇದೆ. ಹಾಗಾಗಿ ಇವತ್ತು ನನ್ನ ಗಣರಾಜ್ಯೋತ್ಸವಕ್ಕೆ ನಾನು ಹೇಳ್ತಾ ಇರೋವಂಥ ಒಂದು ಒಳ್ಳೆ ಇದೇನೆಂದರೆ, ನಮ್ಮ ಅಭಿಮಾನ ಇಟ್ಕೊಂಡು ಇದು ನಮ್ಮ ಕಾಲೇಜು,
26ನೇ ತಾರೀಕು ಅಂತೇಳಿ ಇಟ್ಟಿದ್ದೀವಿ. ಬರೀ ಹಳೆ ವಿದ್ಯಾರ್ಥಿಗಳೆಲ್ಲ ಈ ಕಾಲೇಜಿಂದ ಪಾಸ್ಔಟ್ ಆಗಿ ಹೋದ ನಂತರ ಆ ಅಭಿಮಾನ ಇಟ್ಕೊಳ್ಳಿ. ಬೆಳೆದಾದ ನಂತರ ನಮ್ಮ ಶಾಲೆಗೆ, ನಮ್ಮ ಕಾಲೇಜ್ಗೆ, ನಮ್ಮ ಜೊತೆಯಲ್ಲಿರೋವಂಥವ್ರು ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂತಂದರೆ ಅವ್ರು ಕೇಳೋದಕ್ಕಿಂತ ಮುಂಚೆ ನಿಮ್ಮ ಕೈಯಲ್ಲಾಗೋಂಥದ್ದು ಅದು ಏನಂತಂದರೆ ಸದ್ವಿನಿಯೋಗ ಆಗೋವಂಥದ್ದು, ನಿಜವಾಗಲೂ ಎಲ್ಪ್ ಮಾಡೋವಂಥದ್ದು ಇದ್ರೆ. ಯಾಕೆಂತಂದರೆ ಕಲಿಯುಗ ಇದು. ಯಾಕೆಂದರೆ ನಿಜವಾಗ್ಲೂ ಕಷ್ಟದಲ್ಲಿರೋರು ಕೇಳಲ್ಲ, ಸ್ವಾಭಿಮಾನ ಇರೋವಂಥವ್ರು. ಇದನ್ನ ಸ್ವಲ್ಪ ತಿಳುವಳಿಕೆ ಇಟ್ಕೊಬೇಕು. ಯಾಕೆಂತಂದರೆ ಅದನ್ನು ಇಟ್ಕೊಂಡು ನೀವು ಮಾಡೋವಂಥ ಕಷ್ಟಪಟ್ಟು ಸಂಪಾದನೆ ಮಾಡಿರೋವಂಥದ್ದು ಒಳ್ಳೇದಾಗಲಿ ಅಂತ ಹೇಳಿ ಕೇಳ್ಕೊತೀನಿ. ಅದೇ ರೀತಿ ನಮ್ಮ RV ಹರೀಶ್ ಅವರು ಸ್ವಾಭಿಮಾನದಿಂದ ಬಂದಂಥವರು. ಯಾವೊಂದು ಇದಕ್ಕೂ ಅವರು ಮುಲಾಜಗಳಿಗೂ ಇದಾಗ್ತಾ ಇರಲಿಲ್ಲ. ಆವತ್ತೂ ಅಷ್ಟೇ ಭಾಳ ಸೌಮ್ಯವಾಗಿ ಒಳ್ಳೆ ಒಂದು ಉದಯೋನ್ಮುಖ ನಾಯಕರಾಗಿ ಬರಬೇಕಾಗಿತ್ತು. ಸೊ ಕಾರಣಾಂತರಗಳಿಂದ ಪಾಪ ಅವ್ರಿಗೆ ಏನಂತಂದರೆ ಭಾಳ ಕಡಿಮೆ ಅಂತರದಲ್ಲಿ ಅವರು ಸೋತರು. ಇಲ್ದಿದ್ರೆ ಇವತ್ತು ಒಳ್ಳೆ ನಮ್ಮ ಕ್ಯಾಬಿನೆಟ್ ರ್ಯಾಂಕ್ ಮಿನಿಸ್ಟರ್ ಆಗುವಂಥ ಇದರದಿತ್ತು. RV ವೆಂಕಟೇಶ್ರವರು 2 ಸತಿ MLC ಆಗಿ ಸಭಾಪತಿಗಳಾಗಿದ್ದರು. ಮುಂದಿನ ದಿನಗಳು ಒಳ್ಳೆ ದಿನಗಳು ಆಗುತ್ತೆ. ಯಾಕೆಂತಂದರೆ ನಾನು ನೋಡ್ದಂಗೆ ನಮ್ಮ ಸ್ನೇಹಿತರುಗಳೇ ಇದ್ದಾರೆ, ಎಲ್ಲ ಶಾಸಕರಾಗಿರೋರು ಇದ್ದಾರೆ, ಮಂತ್ರಿಗಳಾಗಿರೋರು ಇದ್ದಾರೆ. ಬಟ್ ಆ ಅಧಿಕಾರ ಅನ್ನೋಂಥದ್ದು ಬಂದಾಗ ಸ್ವಲ್ಪ ಎಲ್ಲ ಪೊರೆ ಬರುತ್ತೆ ಅಂತ ಕಾಣುತ್ತೆ. ನಾನು ಎಲ್ಲ ರಾಜಕಾರಣಿಗಳನ್ನೆಲ್ಲೂ ನೋಡಿದ್ದೀನಿ, ಪೊರೆ ಬರುತ್ತೆ. ಅಲ್ಲಿನ ಸ್ಟೈಲ್ ಬೇರೆ, ಅವ್ರ ಮಾತಿನ ರೀತಿ ಬೇರೆ, ಅವರು ಮಾಡೋವಂಥ ಎಲ್ಪಿಂಗ್ ಅದ್ರದ್ದಿರಲ್ಲ. ಅದಾಗೋದು ಬೇಡ. ಯಾಕೆಂತಂದರೆ ನಾವು ಏನು ಹಳೆ ಸ್ನೇಹಿತರಿದ್ದೀವೋ ಆ ಪ್ರೀತಿ ಬಾಂಧವ್ಯ ಅನ್ನೋಂಥದ್ದು ಇರಲಿ. ಅದೇ ರೀತಿ ಸಮಾಜಮುಖಿ ಜನಪರ ಕೆಲಸಗಳು ಮಾಡಲಿ. ಇವತ್ತು RV ಹರೀಶ್ ಅವರು ನಮ್ಮ ರಾಜಾಜಿನಗರದಲ್ಲಿ ಕೈಲಾಸ ವೆಂಕಟೇಶ್ವರ ದೇವಸ್ಥಾನ ನೋಡಿರ್ಬೋದು ಎಲ್ಲರೂ, ಧರ್ಮದರ್ಶಿಗಳಾಗಿ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಈ 4 ಒಂದು ಪರಿಪೂರ್ಣ ವ್ಯಕ್ತಿ ಆಗಬೇಕು ಅಂತಂದರೆ 4 ಶಕ್ತಿಗಳು ಭಾಳ ಮುಖ್ಯ. ದೈಹಿಕ ಶಕ್ತಿ, ಬೌದ್ಧಿಕ ಶಕ್ತಿ, ನೈತಿಕ ಶಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿ. ಫಿಸಿಕಲ್ ಹೆಲ್ತು, ಮೆಂಟಲ್ ಹೆಲ್ತು, ಮಾರಲ್ ಹೆಲ್ತು ಆ್ಯಂಡ್ ಸ್ಪಿರಿಚುವಲ್ ಹೆಲ್ತ್ ಅಂತ ಹೇಳಿ. ಇದರಲ್ಲಿ ಯಾವುದೊಂದು ಕಡಿಮೆ ಆದರೂ ಕಷ್ಟ. ಬುದ್ಧಿಶಕ್ತಿ ಜಾಸ್ತಿ ಇದ್ದು ಅವನು ಕರಪ್ಟ್ ಆಗಿಬಿಟ್ಟ ಅಂದರೆ ಉಪಯೋಗ ಇಲ್ಲ. ದೇಹಶಕ್ತಿ ಇದ್ದು ಅವನಿಗೇನಂತಂದರೆ ನೈತಿಕತೆ ಮೌಲ್ಯಗಳಿಲ್ಲ ಅಂತಂದರೆ ಅದು ಉಪಯೋಗ ಇಲ್ಲ. ಇದೆಲ್ಲ ಆಗಬೇಕು. ಅಟ್ಲೀಸ್ಟ್ ನಾವೇನಂತಾರೆ ಒಂದು 60% ಆದರೂ ನಾವು ಅದನ್ನು ಆಗೋದಕ್ಕೆ ಇದು ಮಾಡೋಣ. ಒಳ್ಳೆ ವಿಚಾರಗಳು, ಸದ್ವಿಚಾರಗಳು, ಒಳ್ಳೆ ಸ್ನೇಹಿತರು ಸಿಕ್ಕಿದಾಗ ಅವರಲ್ಲಿರೋಂಥ ಒಳ್ಳೇದು ಅಳವಡಿಸ್ಕೊಳ್ಳೋಣ, ಸಮಾಜಕ್ಕೆ ಒಳ್ಳೇದಾಗೋಣ. ಯಾಕೆಂತಂದರೆ ಯಾವುದೂ ಶಾಶ್ವತ ಅಲ್ಲ, ಜೀವನ ಅನ್ನೋದು ಶಾಶ್ವತ ಅಲ್ಲ. ನಾವು ಮಾಡಿರೋಂಥ ಒಳ್ಳೆ ಕೆಲಸಗಳು ಪಾಪ ಪುಣ್ಯ ನಮ್ಮ ಜೊತೇಲಿ ಬರುತ್ತೆ ಹೊರತು ನಾವೆಷ್ಟು ಕೋಟಿ ದುಡ್ದಿದ್ದೀವಿ, ಯಾವ ಸ್ಟೇಜಲ್ಲಿದ್ದೀವಿ ಯಾರೂ ಹೇಳಲ್ಲ. ಇವತ್ತು ಮಹಾತ್ಮ ಗಾಂಧಿ ಆಗಿರಲಿ, ಅಂಬೇಡ್ಕರ್ ಅವರಾಗಿರಲಿ, ಸ್ವಾಮಿ ವಿವೇಕಾನಂದ ಆಗಿರಲಿ, ರಾಮಕೃಷ್ಣ ಪರಮಹಂಸರಾಗಿರಲಿ, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ, ನಮ್ಮ ತಾತ ಮುತ್ತಾತ ಯಾರೂ ಅಲ್ಲ. ನಮ್ಮ ಮುತ್ತಾತನ ಹೆಸರು ನಂಗೆ ಗೊತ್ತಾಗಲ್ಲ ಒಂದೊಂದು ಸತಿ. ಯಾಕೆ ಅಂತಂದರೆ ಅವ್ರ ಸಮಾಜಕ್ಕೇನು ಒಳ್ಳೆ ಕೆಲಸ ಮಾಡಿರಲ್ಲ ಅಂತ ಕಾಣುತ್ತೆ. ಹಾಗಾಗಿ ನಾವೇನಂತಾರೆ, ನಾವು ಸತ್ರೂ ನಾವು ಬದುಕಿರಬೇಕು, ಆ ಥರ ಕೆಲಸ ಆಗಬೇಕು. ನಮ್ಮ ಹೆಸರು ಪರ್ಮನೆಂಟಾಗಿ ಇರೋ ಥರ ಇರಬೇಕು. ಇವಾಗ ಇಷ್ಟೊತ್ತು ಹೇಳಿದ್ರು ನಮಗೆ ಗಂಗರಾಜ್ ಅವರು, ರೋಷನ್ ಬೇಗರ್ ಅವರು ಧಾರಾಳವಾಗಿ ಅದನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಆಶ್ವಾಸನೆ ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಕಾಲೇಜ್ಗೆ, ನಾವು ಓದಿರೋಂಥ ಕಾಲೇಜು, ನಾವು ಬದುಕು ಕಲಿಸಿರೋಂಥ ಕಾಲೇಜು, ಏನಾದರೂ ಇದ್ದಲ್ಲಿ ಮನಸ್ಫೂರ್ತಿಯಾಗಿ ನಮ್ಮ ಕೈಯಲ್ಲಾಗಿದ್ದಂತೆ ಯಥಾಶಕ್ತಿ ನಾವೇನಾದರೂ ಇದ್ದರೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಹರೀಶ್ ಅವರಿಗೆ ಮತ್ತು ನಮ್ಮ ಹಳೆ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ನಮಸ್ಕರಿಸ್ತಾ ನನ್ನ ಮಾತು ಮುಗಿದು. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತು ಎಲ್ಲ ಅಲಮ್ನಿ ಸ್ನೇಹಿತರಿಗೆ ವಂದನೆ ಮಾಡುತ್ತಾ ನನ್ನ ಕೆಲವು ಅಭಿಪ್ರಾಯಗಳನ್ನು ಮಾತ್ರ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಸಿಲ್ವರ್ ಜುಬ್ಲಿ ಫಂಕ್ಷನನ್ನು ಸೆಲೆಬ್ರೇಟ್ ಮಾಡಬೇಕಾಗಿರೋದ್ರಿಂದ ನಾವೆಲ್ಲರೂ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು, ಅದನ್ನು ಗ್ರ್ಯಾಂಡ್ ಸಕ್ಸಸ್ ಮಾಡಬೇಕು. ಅಷ್ಟೇ ಅಲ್ಲ, ಈ ಕಾಲೇಜ್ಗೆ ನಮ್ಮ ಕಾಂಟ್ರಿಬ್ಯೂಷನ್ ಏನು ಮಾಡಬೇಕು ಅನ್ನೋದು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಮೂಡಬೇಕಾಗುತ್ತೆ. ಈಗ ನನ್ನ ಐಡಿಯಾ ಇರುವಂಥದ್ದು ಸಿಲ್ವರ್ ಜುಬ್ಲಿ ಫಂಕ್ಷನ್ನು ನಮ್ಮ ಅಲಮ್ನಿ ಅಸೋಸಿಯೇಷನ್ಗೆ ಅಂತಲೇ 3 days ರಿಸರ್ವ್ ಮಾಡೋವಂಥ ಚಾನ್ಸ್ ಇದೆ, 7 days ಅಂತ RV ಹರೀಶ್ ಅವರು ಹೇಳ್ತಾ ಇದ್ದರು. ಅಲ್ಲಿ ಫಸ್ಟ್ ಡೇ ನಾವು ಸ್ಪೋರ್ಟ್ಸ್ ಈವೆಂಟ್ಸ್, ಕಲ್ಚರಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಅಲಮ್ನಿ ಡೇ ಈ ಥರ ಸೆಲೆಬ್ರೇಟ್ ಮಾಡಬೇಕು ಅಂತ ಇದ್ದೀವಿ. ಈಗ ನಮ್ಮಲ್ಲೇ ಕಲ್ಚರಲ್ ಇವೆಂಟ್ಸಲ್ಲಿ ಬೆಳಗ್ಗೆ ನಾನು ಹಾಡು ಕೇಳ್ತಾ ಇದ್ದೆ, ಕಿಟ್ಟಿಯವ್ರದ್ದು ಭಾಳ ಬ್ಯೂಟಿಫುಲ್ಲಾಗಿ ಆಡ್ತಾಯಿದ್ರು, ಅವ್ರ ವಾಯ್ಸು ಭಾಳ ಮಧುರವಾಗಿತ್ತು. ಅದೇ ಥರ ನಂಜಪ್ಪನವರು ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್,
ಆ್ಯಂಡ್ ಈಸ್ ಅಸೋಸಿಯೇಷನ್ ಈಸ್ ಆಲ್ಸೋ ವೆರಿ ವೆರಿ ಗುಡ್. ಮಾತಾಡ್ತಾ ಇದ್ದಿದ್ದು ಕಾಲೇಜಲ್ಲಿದ್ದಾಗ ತೆಲುಗಲ್ಲಿ ಮಾತಾಡ್ತಿದ್ವಿ, ತಮಿಳಲ್ಲಿ ಮಾತಾಡ್ತಾ ಇದ್ವಿ ಅಲ್ವಾ. ನಾನು 2 ನಿಮಿಷ ಅಂತ ಹೇಳಿದರೆ ಅದನ್ನು 3 ನಿಮಿಷ ತಗೋತೀನಿ. ನಾನು ಕೃಷ್ಣಮೂರ್ತಿ ಥರ 14 ನಿಮಿಷ ತಗೊಳ್ಳಲ್ಲ, ಅದು ಮಾತ್ರ ಗ್ಯಾರಂಟಿ ನನಗೆ ಇದೆ. ಹರೀಶ್ ಅವರು ಭಾರಿ ನೋವಿಂದ ಹೇಳೋರು ಅಸೋಸಿಯೇಷನ್ ನಮ್ಮ ಅಸೋಸಿಯೇಷನ್ ಅಂತ ನಾವು ಬೆಳೆಸ್ಕೋಬೇಕು ಅಂತ. ನಾನೊಂದು ಉದಾಹರಣೆ ಕೊಡ್ಬೋದು. ಸೆಂಟ್ ಜರ್ಮೈನ್ ಹೈಸ್ಕೂಲ್ ಅಂತ ನಾನು ಓದಿದ್ದು. ನಮ್ಮ ಕ್ಲಾಸ್ನವ್ರು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಇದನ್ನು ಎಲ್ಲ ಪ್ರತಿಯೊಂದು ಬ್ಯಾಚ್ನವರು ಈ ರೀತಿ ಟ್ರೈ ಮಾಡಿ, ಆಗುತ್ತೆ, ಮಾಡಿರೋದನ್ನು ನಾನು ಹೇಳ್ತಾ ಇರೋದು, ಮಾಡ್ಬೋದು ಅನ್ನೋದಲ್ಲ, ಮಾಡ್ತಾಯಿದ್ದೀವಿ. ಪ್ರತಿ ಸೆಕೆಂಡ್ ಸ್ಯಾಟರ್ಡೇ ನಾವೇನು ಮಾಡ್ತೀವಿ, ನಮ್ಮ ಕ್ಲಾಸ್ಮೇಟ್ಸು ಒಂದು 16-17 ಜನ ಒಟ್ಟಿಗೆ ಸೇರ್ತೀವಿ. ಸಾಯಂಕಾಲ ಸೇರೋಲ್ಲ, ಸಾಯಂಕಾಲ ಸೇರಿದ್ರೆ ಅಧ್ವಾನ. ನಾವು ಸೇರೋದು ಬೆಳಗ್ಗೆ 7:15ಗೆ ಸ್ಕೂಲ್ ಹತ್ರ ಸೇರ್ತೀವಿ. ಅಲ್ಲಿಂದ ವಿವಿಧ ಏರಿಯಾಗಳಲ್ಲಿ ನಮ್ಮ ಬೆಂಗಳೂರಲ್ಲಿ ನಾವಿದು ಕಳೆದ ಒಂದು 5-6 ವರ್ಷದಿಂದ ಮಾಡ್ತಾ ಇದ್ದೀವಿ. ಡಿಫ್ರೆಂಟ್ ಏರಿಯಾಸ್, ಕಬ್ಬನ್ಪೇಟೆ, ಚಿಕ್ಕಪೇಟೆ, ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಫೇಮಸ್ ಆಗಿರೋ ತಿಂಡಿ ಇದು ಅಲ್ಲಿಗೆ ನಾವು ಹೋಗ್ತೀವಿ. ಹೋಗ್ಬಿಟ್ಟು ನಾವಲ್ಲಿ ತಿಂದು ಒಂದು 10:30ವರೆಗೂ 7:15 ಸೇರಿದ್ರೆ 7:15 ಬೆಳಗ್ಗೆ ಮನಸ್ಸು ಮಾಡಿದ್ರೆ ರೀಚ್ ಆಗ್ಬೋದು, ಆಗ್ತಾಯಿದ್ದೀವಿ. ಅದನ್ನು ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ಗ್ರೂಪಲ್ಲಿ, ನಿಮ್ಮ ಬ್ಯಾಚಲ್ಲಿ ಒಂದು ಹೊಂದಾಣಿಕೆ ಬಂದ್ಬಿಡ್ತದೆ. ಆಗ ನೀವು ಅಲ್ಯುಮಿನಿ ಅಸೋಸಿಯೇಷನ್ ಬಂದಾಗ ಈ ಬ್ಯಾಚ್ಗಳಿದೆಯಲ್ಲ, ಡಿಫ್ರೆಂಟ್ ಬ್ಯಾಚಸ್ಸು ಕಂಪೀಟ್ ಮಾಡ್ತವೆ. ಆ್ಯಂಡ್ ಕಂಪೀಟ್ ಮಾಡಿದಾಗ ಇಲ್ಲಿ ಸ್ಟ್ರೆಂತ್ ಜಾಸ್ತಿ ಆಗ್ತದೆ. ಇಲ್ಲಿ ಅಲ್ಯುಮಿನಿ ಅಸೋಸಿಯೇಷನ್ ಮೆಂಬರ್ಸು ಕಡಿಮೆ ಇದ್ದೀವಿ, ಇನ್ಕ್ಲೂಡಿಂಗ್ ಮೀ. ನಾವು ಲಾಸ್ಟ್ 2 ವರ್ಷದಿಂದ ಬಂದಿಲ್ಲ, 2-3 ವರ್ಷದಿಂದ. ಸೊ ಐ ಆಮ್ ಆಲ್ಸೋ ಬ್ಲೇಮಬಲ್, ನನಗೂ ತಗೋತೀನಿ ಅದನ್ನ. ಈ ರೀತಿ ಒಂದು ಪ್ರಾಕ್ಟೀಸನ್ನು ಪ್ರಾರಂಭ ಮಾಡಿ ಪ್ರತಿ ವರ್ಷ ನಾವು ಇನ್ಕ್ರೀಸ್ ಆಗಬೇಕು. ಆ್ಯಂಡ್ ಅಧ್ಯಕ್ಷರಿಗೆ ಹೇಳ್ತೀನಿ, ಈ 10:30 ಅಂತ ಪ್ರಿಂಟ್ ಆದಮೇಲೆ 10:35 ಸ್ಟಾರ್ಟ್ ಆಗಬೇಕು. ಆಗಲಿಲ್ವಾ, ಬರಲಿಲ್ವಾ ಜನ, ಪರವಾಗಿಲ್ಲ, ಸ್ಟಾರ್ಟ್ ಆಗ್ಬಿಡ್ಬೇಕು. 1 ವರ್ಷ, 2 ವರ್ಷ, 3ನೇ ವರ್ಷ ಗ್ಯಾರಂಟಿ ಬಂದಿರ್ತಾರೆ. ಇದನ್ನು ನಾವು ಮಾಡಿದ್ದೀವಿ. ನಾನು ಹೇಳೋ ಸ್ಕೂಲಲ್ಲಿ ನಮಗೆ ಬೆಳಗ್ಗೆ 7 ಗಂಟೆಗೆ ಪೂಜೆ, ಆ್ಯನ್ಯುವಲ್ 7 ಗಂಟೆ ಜನ ಬಂದಿರ್ತಾರೆ, 100 ಜನ. ಅದಾದಮೇಲೆ ಬ್ರೇಕ್ಫಾಸ್ಟ್ ಆದಮೇಲೆ ಜನರಲ್ ಬಾಡಿಗೆ 400 ಜನ ಮಿನಿಮಮ್ ಇದ್ದೇ ಇರ್ತಾರೆ. ಆಮೇಲೆ 1 ಗಂಟೆಗೆ ಎಣ್ಣೆ ಹೊಡೆಯೋ ಟೈಮು. ಒಂದು ಜಾತಿ ಏನೂ ಇರಲಿಲ್ಲ ಈ RC ಕಾಲೇಜಲ್ಲಿ. ಹಂಗಿದ್ದಿದ್ರೆ ನಾನು ಜನರಲ್ ಸೆಕ್ರೆಟರಿ ಆಗ್ತಾ ಇರಲಿಲ್ಲ. ಓಕೆ, ನಮಗೆ ಇವತ್ತು ನಾನು ಏನಾಗಿದ್ದೀನೋ ಅದಕ್ಕೆ ಫೌಂಡೇಶನ್ ಹಾಕಿದ್ದೆ RC ಕಾಲೇಜು. ಆಗ ನಮ್ಮನ್ನು ಮೀರ್ಸೋಕ್ಕೆ ಯಾವನು ಇರಲಿಲ್ಲ. ಆ ಒಂದು ಅಹಂ ಇತ್ತು. ನಾವು RC ಅಂತ ಹೇಳಿದ್ರೆ RCನೇ. ಯಾವನು ಬಂದ್ರೂ ಅಲ್ಲಿ ಎಲೆಕ್ಷನಲ್ಲಿ ನಾವು ಹೇಳ್ದಂಗೆ ಹರೀಶ್ ಅವರು ಹೇಳಿದ್ರು, ನಾವು ಫೈಟ್ ಮಾಡ್ತಾ ಇದ್ವಿ. ಬಟ್ ಕಾಲೇಜ್ ಟು ಕಾಲೇಜ್ ಫೈಟ್ ಆಗ್ತಿದ್ದಾಗ ಅಲ್ಲಿ ಗುಂಪೇ ಇಲ್ಲ, ಒಂದೇ RC. ಅದೊಂದು ಕಾಲ. ಆ ಯುಗವನ್ನು ನಾವು ತರಬೇಕಾದ್ರೆ ನಾವೆಲ್ಲರೂ ಮಾದರಿ ಆಗಬೇಕು, ಈ ಹುಡುಗರಿಗೆ ಮಾದರಿ ಆಗಬೇಕು. ಅದನ್ನು ನಾವು ಈ ಅಲ್ಯುಮಿನಿ ಅಸೋಸಿಯೇಷನ್ ಮೂಲಕ ತೋರಿಸೋಣ ಅಂಥೇಳಿ. ಆ್ಯಂಡ್ PN ಕುಮಾರ್ ಅವರು, ರೋಷನ್ ಬೇಗ್ ಅವರು ಹೇಳೋದಂಥ ಮಾತಿಗೆ ಸ್ಪಷ್ಟನೆ ಕೊಡ್ತಾರೆ ಅಂತ ಕಾಣುತ್ತೆ. ಐ ಥಿಂಕ್ ಯು ವಿಲ್ ಗಿವ್ ಅನ್ ಎಕ್ಸ್ಪ್ಲನೇಷನ್. ಈ ಫುಡ್ ಬಗ್ಗೆ ತಾವು ಹೇಳಿದ್ರಲ್ಲ, ಅದ್ರ ಬಗ್ಗೆ ಸುಮಾರು ವರ್ಕ್ ಮಾಡಿದ್ದಾರೆ. ಇಲ್ಲ ಅದು ಗೌರ್ಮೆಂಟ್ RC ಕಾಲೇಜ್ ಹಾಗೂ ಮ್ಯಾನೇಜ್ಮೆಂಟ್ RC ಕಾಲೇಜ್ ಓಲ್ಡ್ ಸ್ಟೂಡೆಂಟ್ಸ್ ಅಲ್ಯುಮಿನಿ ಅಸೋಸಿಯೇಷನ್ನಿಂದ ಏರ್ಪಡಿಸಿರುವ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರುವ ವೇದಿಕೆ ಮೇಲಿರ್ತಕ್ಕಂಥ ಇದೇ ಕಾಲೇಜಿನ ಮಾಜಿ ವಿದ್ಯಾರ್ಥಿಗಳು, ಮಾಜಿ ಸಚಿವರು, ಆತ್ಮೀಯರು ಆದ ಸನ್ಮಾನ್ಯ ರೋಷನ್ ಬೇಗ್ ಸಾಹೇಬ್ರೆ, ಹಾಗೂ ಮತ್ತೋರ್ವ ಹಿರಿಯ ಅಣ್ಣ HD ಗಂಗರಾಜ್ ಸಾಹೇಬ್ರೆ, ಅಲ್ಯುಮಿನಿ ಅಧ್ಯಕ್ಷರಾದ RV ಹರೀಶ್ ರವರೇ, ಕಾಲೇಜಿನ ಪ್ರಾಂಶುಪಾಲರಾದ ಎಜಾಜ್ ಅಹಮದ್ ಸರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರೇ, ವೇದಿಕೆ ಮುಂಭಾಗದಲ್ಲಿರೋ ಎಲ್ಲ ಆತ್ಮೀಯರೇ, ಈಗಾಗಲೇ ಸಾಕಷ್ಟು ಸಮಯ ಆಗಿದೆ. ತಾವು ಕೂಡ ಬೆಳಿಗ್ಗೆ ಬೇಗ ಬಂದಿದ್ದೀರಾ. ನಾನು ಕೂಡ ಬೇರೆ ಬೇರೆ ಕಾರ್ಯಕ್ರಮದಲ್ಲಿದ್ದು ಬಂದು ತಡವಾಗಿ ಕಾರ್ಯಕ್ರಮ ಪ್ರಾರಂಭ ಆದ ಕಾರಣ ಹೆಚ್ಚಿಗೆ
ಯಾರು ಕೂಡ ಮಾತಾಡ್ತಕ್ಕಂಥ ಸಂದರ್ಭ ಇರಲಿಲ್ಲ. ಎಲ್ಲ ರೋಷನ್ ಬೇಗ್ ಸಾಹೇಬರು ಇನ್ನೂ ಹೆಚ್ಚು ಮಾತಾಡ್ತಾಯಿದ್ರು. ಎಲ್ಲರೂ ನಾನು ಕೂಡ ಎಲ್ಲ ಕಾರ್ಯಕ್ರಮಗಳು ಬರ್ತಾ ಇರ್ತೀನಿ, ಮಾತಾಡ್ತಾ ಇರ್ತೀನಿ, ವಿಶೇಷವಾಗಿ ಮಾತಾಡ್ತಾ ಇರ್ತಂದಿದೆ ಏನೂ ಇಲ್ಲ. ಎಲ್ಲರೂ ಏನು ಮಾತಾಡಿದ್ದಾರೆ ಅವ್ರ ಜೊತೆಗೆ ಧ್ವನಿಗೂಡಿಸ್ತಾ ಈ ಅಲ್ಯೂಮಿನಿಯನ್ನ ಇನ್ನೂ ಬಲಪಡಿಸಲು ಎಲ್ಲರ ಶ್ರಮೆ ಏನಿದೆ ಅದ್ರ ಜೊತೆಗೆ ನಾನು ಕೂಡ ಸೇರಿಕೊಂಡು ಅವ್ರು ಏನು ಹೇಳಿದ್ರು ಅದರಂತೆ ನಡ್ಕೊಂಡು ಮತ್ತು ಪ್ಲಾಟಿನಮ್ ಜೂಬ್ಲಿನೂ ಕೂಡ ಯಶಸ್ವಿಯಾಗಿ ನಡೀಲಿಕ್ಕೆ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ಇಟ್ಕೊಂಡು ಯಾವ ರೀತಿಯಲ್ಲಿ ಮಾಡಿದ್ರೆ ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಅದರಿಂದ ಪ್ರತಿಫಲನೂ ಸಿಕ್ಕಬೇಕು, ಸರ್ಕಾರದಿಂದ ಏನೇನು ಕಾರ್ಯಕ್ರಮಗಳು ಆಗಬೇಕು ಅಂತ ಹೇಳಿದರೆ ಅವನ್ನೆಲ್ಲನೂ ಕೂಡ ಆ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಮಂತ್ರಿಗಳನ್ನ ಮತ್ತು ಯಾರ್ಯಾರು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆದು ಅವ್ರನ್ನೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅವಕಾಶ ಮಾಡಿಕೊಟ್ಟು ಆ ಸಂದರ್ಭದಲ್ಲಿ ನಮ್ಮ ಕೆಲಸಗಳನ್ನು ಕೂಡ ಮಾಡ್ಕೊಳ್ತಕ್ಕಂಥದ್ದಾಗಬೇಕು. ಈಗ ತಡವಾಗಿ ಕಾರ್ಯಕ್ರಮಕ್ಕೆ ಮತ್ತೋರ್ವ ವಿದ್ಯಾರ್ಥಿ ಮುಖಂಡರು, ಈ ಒಂದು ಕಾಲೇಜಿನ ಮಾಜಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಸ್ಟ್ಯಾಲಿನ್ರವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ವೇದಿಕೆ ಮುಂಭಾಗದಲ್ಲಿ ಅನೇಕರು ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿದ್ದರು, ಕಾರ್ಪೊರೇಟರ್ಗಳಾಗಿದ್ದರು, ಭಾಳ ಬೇರೆ ಬೇರೆ ಉದ್ಯೋಗಗಳಲ್ಲೂ ಕೂಡ ಇದ್ದಂಥವ್ರು ಮುಂಭಾಗದಲ್ಲೂ ಕೂತವ್ರೆ. ನನ್ನ ಮತ್ತೋರ್ವ ಸಹೋದರ RV ವಿಶ್ವೇಶ್ ಅವರು ಕೂಡ ಈ ಕಾಲೇಜಿನ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿದ್ದರು. ಮತ್ತು ಅನೇಕರು ಸ್ನೇಹಿತರು ಬಂದಿವು. ಏನಂದರೆ ಕೇವಲ ಒಂದು 2-3 ವರ್ಷ, ಈಗ ನಮ್ಮ ಸುಭಾಷ್ ಸರ್ ಹೇಳ್ದಂಗೆ ಆ 2-3 ವರ್ಷದ ಬ್ಯಾಚ್ ಮಾತ್ರ ಸೀಮಿತವಾಗಿ ಬರ್ತಾಯಿದೆ. ಬೇರೆ ಬೇರೆ ಬ್ಯಾಚ್ನವ್ರನ್ನೂ ಕೂಡ ನಾವು ಸಂಪರ್ಕ ಮಾಡಿ ಅವರು ಒಂದೊಂದು ಬ್ಯಾಚ್ನಲ್ಲಿ ಯಾವ್ಯಾವ ಸೆಕ್ಷನ್ನು ಯಾರನ್ನ ಒಬ್ಬರನ್ನ ಗುರುತಿಸಿ ಅವ್ರಿಗೊಂದು ಜವಾಬ್ದಾರಿ ಕೊಟ್ಟು ಅವರು ಆ ಬ್ಯಾಚ್ನಲ್ಲಿ ಇರ್ತಕ್ಕಂಥವ್ರನ್ನೆಲ್ಲ ಕರ್ಕೊಂಡು ಸೇರಿಸ್ಕೊಂಡು ಬಂದರೆ ವರ್ಷ ಜನ ಜಾಸ್ತಿ ಆಗ್ತದೆ. ನಾವು ಬರೀ ಮೀಟಿಂಗ್ ಮಾಡೋವಾಗಲೂ ಅಷ್ಟೇ, ಎಲ್ಲೋ ಅಷ್ಟೇ, ನಾವು ನಮ್ಮನ್ನು ಯಾರು ಕರೆದಿದ್ದು ಬರ್ತೀವಿ, ನಮ್ಮ ಸ್ನೇಹಿತರುಗಳಿಗೂ ಹೇಳಬೇಕು, ಯಾರ್ಯಾರಿದ್ದಾರೆ ಅವ್ರನ್ನೂ ಕೂಡ ಕರೆಸ್ಕೊಂಡು ಮೀಟಿಂಗ್ಗಳಿಗಿಂತ ಹೆಚ್ಚಾಗಿ ಇವತ್ತಿನ ನಾವು ಕರೆಯೋದಲ್ಲ, ಬೆಳಿಗ್ಗೆನೇ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿರಬೇಕು. ಅದಕ್ಕೆ ಸಂಪರ್ಕಗಳು ಜಾಸ್ತಿ ಆಗಬೇಕು. ನಾವು ಎಷ್ಟೇ ಮೀಟಿಂಗ್ ಕರೆದು ಮಾಡ್ದ ಅಂತಂದರೆ ನಾವೇ ಇರ್ತೀವಿ. ನಾವು ಬಂದವರು ಕೂಡ ಬೇರೆಯವ್ರಿಗೆ ಬರೋಂಗೆ ಬೇರೆ ಏನೋ ವ್ಯವಸ್ಥೆ, ಸುಭಾಷ್ ಸರ್ ಹೇಳ್ದಂಗೆ ಎಲ್ಲ ಕಳೆದ ಬಾರಿ ಹೋಗಿರೋ ಬ್ಯಾಚನ್ನು ಸೇರಿಸ್ಕೋಬೇಕು. ಹಂಗೆ ಸಂಪರ್ಕ ಬೆಳೆಸ್ಕೊಳ್ಳೋಕ್ಕೆ ಯಾವ ನೆಟ್ವರ್ಕ್ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ಕೂಡ ನಾವು ಇನ್ನು ಮುಂದಕ್ಕೆ ಚಿಂತನೆ ಮಾಡೋಣ. ಈ ಒಂದು ಹುಬ್ಳಿಯನ್ನು ಯಶಸ್ವಿ ಎಲ್ಲರ ಸಹಾಯ ವೇದಿಕೆಯಲ್ಲಿ ಉಪಸ್ಥಿತಿ ಇರತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ಗೌರವಗಳನ್ನು ತಲುಪಿಸ್ತಾ 27ನೇ ಕಾನ್ಸ್ಟಿಟ್ಯೂಷನ್ ಡೇ ಶುಭಾಶಯಗಳನ್ನು ಕೋರುತ್ತಾ, ನನಗೆ ಆರೋಗ್ಯ ಸ್ವಲ್ಪ ಚೇತರಿಸ್ಕೊಳ್ತಾ ಇರೋದು ಕಾರಣ ಹೆಚ್ಚಾಗಿ ನಾನು ಮಾತಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಒಂದೇ ಒಂದು ಕ್ಲಾರಿಫಿಕೇಷನ್ನ ತಮಗೆ ಹೇಳಬೇಕು ಅಂತ 2 ಮಾತುಗಳಲ್ಲಿ ಮುಗಿಸ್ತೀನಿ. ನಾನು ಅಧ್ಯಕ್ಷನಾಗಿದ್ದಾಗ 2016ನೇ ಇಸ್ವಿನಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇತ್ತು. ಮಹದೇವಪ್ಪನವರು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು. ನಾನು ನಮ್ಮ ಸ್ನೇಹಿತರಾದಂಥ TJ ಅಬ್ರಾಮ್ ಅವರನ್ನು ಕರ್ಕೊಂಡೋಗಿ ಈ ಮಿಡ್ ಡೇ ಮೀಲ್ಸ್ ಪ್ರೋಗ್ರಾಮ್ಗೆ ಒಂದು ಪರ್ಮನೆಂಟ್ ಸ್ಯಾಂಕ್ಷನನ್ನು ಸರ್ಕಾರ ಕಡೆಯಿಂದ ತಗೊಂಡು ಅದಕ್ಕೆ ಸ್ಪಾನ್ಸರ್ಸ್ ಆಗಿರ್ತಕ್ಕಂಥ ಚಲಾರಾಮ್ ಫ್ಯಾಮಿಲಿ ಅವರು ಅದು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದರು. ಅದಕ್ಕೆ ಇಸ್ಕಾನ್ ಟೆಂಪಲ್ ಅವರಿಗೆ ನಾವು ನೇರ ಸಂಪರ್ಕ ಮಾಡಿ ಆಗಿನ ಪ್ರಾಂಶುಪಾಲಕರ ಚಂದ್ರಶೇಖರ್ ಅವರು ಕೆಳಗಡೆ ಈ ನಮ್ಮ NCC ಇದು ಪೆರೇಡ್ ಗ್ರೌಂಡ್ಸ್ ಏನಿದೆ ಕೆಳಗಡೆ ಆ ಸೆಲಾರಲ್ಲಿ ಒಂದು 450 ಮಕ್ಕಳಿಗೆ ಉಚಿತ ಊಟವನ್ನು ಕೊಡಬೇಕು ಅಂತೇಳಿ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದಕ್ಕೆ ಸಲುವಾಗಿ ಟೋಕನ್ಸನ್ನು ಮಕ್ಕಳನ್ನು ಐಡೆಂಟಿಫೈ ಮಾಡಿ ವಿದ್ಯಾರ್ಥಿನಿಯರನ್ನು ಐಡೆಂಟಿಫೈ ಮಾಡಿ ಕೊಡೋ ಒಂದು ಹಂತಕ್ಕೆ ಬಂದಿತ್ತು. ಆಗ ನಮ್ಮ ರಾಮನಾರಾಯಣ್ ಚಲಾರಾಮ್ ಕಾಲೇಜಿನ ಒಂದು ಫ್ಯಾಮ್ಲಿ ಸನ್ಮಾನ್ಯ ಶ್ರೀ ಗಿರಿಧರ್ ಚಲಾರಾಮ್ ಅವರು ಅದನ್ನು ವಹಿಸ್ಕೊಂಡು ಮಾತುಕತೆಯೆಲ್ಲ ಆಗಿತ್ತು. ಬಹುಶಃ ಯಾವ ಹಂತದಲ್ಲಿ ಅವರು ಅದನ್ನು ಹಿಂದೆ ತಗೊಳ್ರು ಅನ್ನೋದಕ್ಕೆ ನಾವು ಹೆಚ್ಚಾಗಿ ಗಮನ ಹರಿಸ್ಲಿಕ್ಕೆ ಆಗಲಿಲ್ಲ. ಅದನ್ನು ಬಹುಶಃ ಇವತ್ತು ಅವರು ಇದನ್ನು ಮೋಸ್ಟ್ಲಿ ಸ್ಮರಿಸ್ಕೊಂಡ್ರೆ ಅದನ್ನು ಮುಂದಕ್ಕೆ ಹೋಗ್ಬೋದು ಅನ್ನೋದನ್ನು ನಮ್ಮ ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿ ಮಂತ್ರಿಗಳಾದಂಥ ರೋಷನ್ ಬೇಗ್ ಅವರಿಗೆ ನಾನು ಈ ವಿಚಾರವನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ಶ್ರೀ R. ರೋಷನ್ ಬೇಗ್ ಸಾಹೇಬ್ರೆ, ಗಂಗರಾಜ್ ಸಾಹೇಬ್ರೆ, ಸನ್ಮಾನ್ಯ ಹರೀಶ್ ಸಾಹೇಬ್ರೆ, RV ವೆಂಕಟೇಶ್ ಸಾಹೇಬ್ರೆ, BN ಕುಮಾರ್ ಸಾಹೇಬ್ರೆ, ಕೃಷ್ಣಮೂರ್ತಿ ಅವರೇ, TJ ಅಬ್ರಹಾಂ ಅವರೇ,
ಡಾಕ್ಟರ್ ಸುಭಾಷ್ ಮತ್ತು ವೇಣು ಅವರು, ವಾಸು ಅವರು, ಮತ್ತು ವೇದಿಕೆ ಮುಂಭಾಗ ಕುಳಿತಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಮೆಂಬರ್ಸ್ ಆಫ್ ಅಲಮ್ನೈ ಅಸೋಸಿಯೇಷನ್ ಹಾಗೂ ನನ್ನ ಆತ್ಮೀಯ ವಿದ್ಯಾರ್ಥಿನಿಯರೇ. ಸರ್, ನಮ್ಮ ಕಾಲೇಜಲ್ಲಿ ಇತ್ತೀಚೆಗೆ ಬೆಳವಣಿಗೆ ಆಗಿರೋದನ್ನು ನಾನು ಸ್ವಲ್ಪ ಪ್ರಸ್ತಾವನೆ ಮಾಡ್ತೀನಿ. ಗೌರ್ಮೆಂಟಿಂದ ಒಂದು ಆರ್ಡರ್ ಹೊರಟಿತ್ತು ಸರ್ ಅಕ್ಟೋಬರಲ್ಲಿ ಗೌರ್ಮೆಂಟ್ ಒಂದು ಆರ್ಡರ್ ಮಾಡಿದೆ. ಏನೆಂದರೆ, ಈಗ ಗೌರ್ಮೆಂಟ್ ಕಾಲೇಜಸಲ್ಲಿ ಕ್ಲಾಸ್ದು ಸೈಜ್ ಇದೆಲ್ಲ, ಸ್ಟೂಡೆಂಟ್ಸ್ ಸ್ಟ್ರೆಂತ್ ತುಂಬ ಅನ್ಸೈಂಟಿಫಿಕ್ ಇದೆ. ಸೊ ಅದರಲ್ಲಿ ಸ್ವಲ್ಪ ಆಲೋಚನೆಗಳು ಮಾಡಿ ಎಲ್ಲ ಒಂದು ಡಿಸಿಷನ್ ಕಳಿಸಿದರು. ಆ ಡಿಸಿಷನ್ನು 75 ಮೆಂಬರ್ಸ್ ಅಷ್ಟೇ ಸ್ಟ್ರೆಂತ್ ಇರಬೇಕು ಒಂದು ಕ್ಲಾಸಲ್ಲಿ ಅಂತ ಒಂದು ಡಿಸಿಷನ್ ಕೊಟ್ಟರು. ಸೊ ಹಾಗಾಗಿ ಈಗ 5,000 ಮಕ್ಕಳಿರೋದ್ರಿಂದ ನಾವು ಇರೋ ಹಾಲಿ 60 ಸೆಕ್ಷನ್ಸ್ ಇದೆ ಈ ಕಾಲೇಜಲ್ಲಿ. ಅತಿ ದೊಡ್ಡ ಕಾಲೇಜ್ ಆಗಿದೆ ಇದು ಇಡೀ ಸ್ಟೇಟಲ್ಲಿ. ದಟ್ಟು ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಎಜುಕೇಷನಲ್ಲಿ ಮಾತ್ರ ಆಗಿದೆ. ಸೊ ಇಲ್ಲಿ 60 ಸೆಕ್ಷನ್ಸಿಂದ ನಾವು 75 ಸ್ಟ್ರೆಂತ್ಗೆ ರೆಡ್ಯೂಸ್ ಮಾಡಿದ್ರೆ 75 ಸೆಕ್ಷನ್ಸ್ ಆಗ್ತಾಯಿದೆ ಸರ್. 75 to 80 ಸೆಕ್ಷನ್ಸ್ ಆಗುತ್ತೆ. ಈಗ 80 ಸೆಕ್ಷನ್ಸ್ ಆದರೆ ನಮಗೆ ಟೀಚರ್ಸ್ ಅವೈಲಬಿಲಿಟಿನೂ ಅಷ್ಟು ಸಫಿಷಿಯೆಂಟ್ ಇಲ್ಲ. ಅದನ್ನು ನಾವು ಗೌರ್ಮೆಂಟ್ಗೆ ಹೇಳಿದ್ದೀವಿ, ಅದು ಕೌನ್ಸ್ಲಿಂಗ್ ಮಾಡಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಮತ್ತು ಇನ್ಫ್ರಾಸ್ಟ್ರಕ್ಚರ್, ರೂಮ್ ಅವೈಲಬಿಲಿಟಿ ಕೂಡ ಕಡಿಮೆ ಇದೆ. ಸೊ ಆದ ಕಾರಣ ನಾವು ಬೆಳಗ್ಗೆ ಒಂದು ಶಿಫ್ಟು ಮತ್ತು ಮಧ್ಯಾಹ್ನ ಒಂದು ಶಿಫ್ಟಲ್ಲಿ ಕಾಲೇಜ್ ನಡೆಸಬೇಕಂತ ಒಂದು ಆಲೋಚನೆ ಮಾಡ್ತಾಯಿದ್ವಿ. ಸೊ ದಟ್ ಕಾಲೇಜ್ ಸ್ಟಾರ್ಟ್ಸ್ ಅಟ್ 8 o'clock in the morning, ರನ್ಸ್ ಅಪ್ ಟು 1 o'clock. ದೆನ್ 1 to 5:30 ಒಂದು ಕ್ಲಾಸಸ್ ನಡೆಯುತ್ತೆ. 5 ಇಂದ 9 o'clockವರೆಗೆ ಈವ್ನಿಂಗ್ ಕಾಲೇಜ್ ಕೂಡ ಇದೆ ಸರ್ ಇಲ್ಲಿ. ಇನ್ನೊಂದು, ಇಡೀ ಸ್ಟೇಟಲ್ಲಿ 11 ಈವ್ನಿಂಗ್ ಕಾಲೇಜಸ್ ಸ್ಟಾರ್ಟ್ ಮಾಡಿದ್ರು. ಆದರೆ ಸಕ್ಸಸ್ಫುಲ್ ಆಗಿ ನಡೀತಾ ಇರೋದು 2 ಕಾಲೇಜಸ್ ಸರ್, RC ಕಾಲೇಜು ಮತ್ತು ತುಮಕೂರಲ್ಲಿ. ಬೇರೆ ಕಡೆ ಎಲ್ಲಿ ಕೂಡ ಈವ್ನಿಂಗ್ ಕಾಲೇಜಸ್ಸು ಆಲ್ಮೋಸ್ಟ್ ಕ್ಲೋಸಿಂಗ್ ಸ್ಟೇಜ್ಗೆ ಬಂದುಬಿಟ್ಟಿದೆ. ಈವ್ನಿಂಗ್ ಕಾಲೇಜಲ್ಲಿ 2 ಪ್ರೋಗ್ರಾಮ್ಸ್ ಇದೆ ಸರ್, BCom ಮತ್ತು BCA. ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಇದು ಹೊರಗಡೆ ಪ್ರೈವೇಟ್ ಕಾಲೇಜಲ್ಲಿ ಮಾಡಿದ್ರೆ ಹೆಚ್ಚು ಕಡಿಮೆ 2 ಲಕ್ಷ ಫೀಸ್ ಆಗುತ್ತೆ ಸರ್. ಇಲ್ಲಿ ಮೊದಲನೇ ವರ್ಷಕ್ಕೆ 23,000ಕ್ಕೆ ನಾವು ಕೋರ್ಸ್ ಕೊಡ್ತಾ ಇದ್ದೀವಿ. ಸೆಕೆಂಡ್ ಆ್ಯಂಡ್ ಸಬ್ಸಿಕ್ವೆಂಟ್ ಇಯರ್ಸಲ್ಲಿ 17,000 ರೂಪೀಸಲ್ಲಿ ಅವರು ಆ ಎಜುಕೇಷನ್ನು ಪಡ್ಕೋಬೋದು. ಸೊ ಇಲ್ಲಿ ಓದ್ತಾ ಇರೋ ಮಕ್ಕಳು ಹಗಲತ್ತು ಬೇರೆ ಕಡೆ ಕೆಲಸ ಮಾಡಿ ಸೆಲ್ಫ್ ಫೈನಾನ್ಸ್ ಮಾಡಿಕೊಂಡು, ಅಂದರೆ ಅವ್ರದ್ದೇ ಓನ್ ಎಜುಕೇಷನಲ್ ನೀಡ್ಸ್ಗೆ ಫಂಡ್ ಮಾಡಿಕೊಂಡು ಅವ್ರು ಓದ್ತಾ ಇದ್ದಾರೆ. ಸೊ ಡೇ ಕಾಲೇಜ್, ಇದು ಈವ್ನಿಂಗ್ ಕಾಲೇಜಲ್ಲಿ BCom ಮತ್ತು BCAಯಲ್ಲಿ. ಸೊ 2 ಕೋರ್ಸ್ಗಳು ಕೂಡ ಭಾರಿ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಈಗಾಗಲೇ ಒಂದು ಬ್ಯಾಚ್ ಹೊರಗಡೆ ಹೋಗಿದೆ. ಈಗಿರೋ ಬ್ಯಾಚಲ್ಲಿ ನಮ್ಮ BCA ಫ್ಯಾಕಲ್ಟಿ ಹೇಳ್ತಾ ಇದ್ದಾರೆ, ವಿ ಆರ್ ಎಕ್ಸ್ಪೆಕ್ಟಿಂಗ್ ದಟ್ ಅಟ್ಲೀಸ್ಟ್ ದೆರ್ ಈಸ್ ಗೋಯಿಂಗ್ ಟು ಬಿ 1 ರ್ಯಾಂಕ್ ಅಮಾಂಗ್ ಟಾಪ್ 10 ರ್ಯಾಂಕ್ಸ್ ಆಫ್ ದ ಯೂನಿವರ್ಸಿಟಿ. ಅದು ಬರುತ್ತೆ ಅಂಥೇಳಿ ಡೇ ಕಾಲೇಜಲ್ಲೂ ಕೂಡ ರ್ಯಾಂಕ್ಸ್ ಬರೋ ನಿರೀಕ್ಷೆ ಮಾಡ್ತಾ ಇದ್ದೀವಿ ಸರ್. ಡೇ ಅಲ್ಲಿ ನಮ್ಮಲ್ಲಿ BCom, ನೀವು ಓದಿದಾಗ BCom ಬರೀ ಒಂದೇ ಪ್ರೋಗ್ರಾಮ್ ಇರ್ತಾ ಇತ್ತು. ಈಗ ಹಲವಾರು BCom ಸ್ಪೆಷಲೈಸೇಷನ್ ಪ್ರೋಗ್ರಾಮ್ಸ್ ಇದೆ. BCom ಜನರಲ್ ಇದೆ, BCom ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಅಂತಿದೆ, BCom ಲಾಜಿಸ್ಟಿಕ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತಿದೆ, BCom ಬಿಗ್ ಡೇಟಾ ಅನಾಲಿಟಿಕ್ಸ್ ಅಂತಿದೆ, BCom ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸರ್ವಿಸಸ್ ಆ್ಯಂಡ್ ಇನ್ಶೂರೆನ್ಸ್ ಅಂತಿದೆ, BCom ಅಕೌಂಟಿಂಗ್ ಆ್ಯಂಡ್ ಫೈನಾನ್ಸ್ ಸ್ಪೆಷಲೈಸೇಷನ್ ಅಂತಿದೆ ಸರ್. ಸೊ ಇದು BCom ಅಲ್ಲಿದೆ. ವಂದನಾರ್ಪಣೆ ಕಾರ್ಯಕ್ರಮರು ದಯಮಾಡಿ ಮುಂದೆ ದಯಮಾಡಿಸಬೇಕು. ಶ್ರೀಯುತ RV ವೆಂಕಟೇಶ್ರವರು, ಶ್ರೀಯುತ ಕುಮಾರ್ ಅವರು ದಯಮಾಡಿ, ಶ್ರೀಯುತ ಅಬ್ರಾಮ್ರವರು ಕೂಡ ದಯಮಾಡಿ ಅವರು ವೇದಿಕೆ ಅಲ್ಯೂಮಿನಿ ಅಸೋಸಿಯೇಷನ್ ಆಫೀಸ್ ಬೇರರ್ಸ್ಗಳು ದಯಮಾಡಿ ವೇದಿಕೆ ಹತ್ರ ಬರಬೇಕು. ಶ್ರೀಯುತ ಮಹೇಂದರ್ ಜೈನ್, ಶ್ರೀಯುತ ಕೃಷ್ಣನ್, ನಹರ್ಮಲ್, ಮೊಹಮ್ಮದ್ ಅತುಲ್ಲಾ, ಉಮಾಶಂಕರ್ ಮೊಹಮ್ಮದ್ ಅತಾವುಲ್ಲಾ, ಉಮಾಶಂಕರ್, ಶ್ರೀಯುತ ಬಾಲಸುಬ್ರಹ್ಮಣ್ಯಂ, ಭಾನುಪ್ರಕಾಶ್, ಕಾರ್ತಿಕ್ ದಯಮಾಡಿ ಬೇಗ ವೇದಿಕೆ ಹತ್ರ. ನಾಗೇಶ್ವರ ರಾವ್ ಅವರು, ಜನಾರ್ದನ್ ರವರು, ಚಾಂಪಾಶಾರ್ ಅವರು, ಪ್ರತಾಪ್ ರವರು, RV ವಿಶ್ವೇಶ್ವರವರು, ಜಯಕೃಷ್ಣರವರು, PV ಜಯಕೃಷ್ಣರವರು, ಸ್ಟಾಲಿನ್ ರವರು, ರಮೇಶ್ ಕೆ ಅವರು, ದ್ವಾರಕನಾಥ್ ರವರು, ಗಣೇಶ್ ರವರು, ರವಿ ಕೆ ರವರು, ರಮೇಶ್ ಕೆ सबको करे स्टार्टिंग
इनको उतर गए बुलाए सब बिछाए उनको भाग भाग को 4-5 जगह चले गए। हाँ नहीं मैं बोला राज्यपाल जೊತೆ मीटिंग ಇದೆ ಅಂತ 140 तक और क्या बोल रहा ನೆಕ್ಸ್ಟ್ ವಿದ್ಯಾಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥವರು ಶರತ್ ಚಂದ್ರರವರು, ಪ್ರೊಫೆಸರ್ ಗೋವಿಂದಪ್ಪರವರು, ಡಾಕ್ಟರ್ ಶರತ್ ಚಂದ್ರ ಡಾಕ್ಟರ್ ಸುಭಾಷ್ ಚಂದ್ರರವರು, ಪ್ರೊಫೆಸರ್ ಗೋವಿಂದಪ್ಪರವರು, ಪ್ರೊಫೆಸರ್ ಚಂದ್ರಪ್ರಭಾರವರು, ಪ್ರೊಫೆಸರ್ ಪ್ರಮೋದ್ರವರು, ಪ್ರಮೋದ್ ಗೋಂಜ್ಕರ್, ಪ್ರೊಫೆಸರ್ ಶೋಭಾ ಎಸ್ ರವರು, ರೀನಾರವರು, ಶ್ರೀಮತಿ ರೀನಾರವರು, ರಾಘವೇಂದ್ರ ಕುಮಾರ್ ಅವರು, ದಯಮಾಡಿ ಶ್ರೀಮತಿ ಚಂದ್ರಪ್ರಭಾರ್ ಅವರು, ಪ್ರಮೋದ್ ಗೋಂಜ್ಕರ್ ಅವರು, ಶೋಭಾರವರು, ರೀನಾರವರು, ರಾಘವೇಂದ್ರ ಕುಮಾರ್ ಅವರು ದಯಮಾಡಿ ವೇದಿಕೆ ಹತ್ರ ಬರಬೇಕು. ಈಗ ಸಿಂಬಾಲಿಕ್ ಆಗಿ ಇದು ಮಾಡ್ತಾ ಇದೀವಿ. 75th ಇಯರ್ಗೆ ನೀವು ನಿಮ್ಮೆಲ್ಲ ಬಯೋಡೇಟಾ ಕೊಟ್ಟರೆ, ಯಾಕೆಂದರೆ ಇದು ಬರೀ ಒಂದು ಫ್ರೇಮ್ ಮಾಡಿ ಮೊಮೆಂಟಮ್ ಮಾಡಿಕೊಡ್ತೀವಿ. ಬರಬೇಕು. ಸೋಷಿಯಲ್ ಸರ್ವಿಸಸ್ ಆ್ಯಂಡ್ ಪೊಲಿಟಿಕ್ಸ್ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ದಯಮಾಡಿ PH ಸುರೇಶ್ ರವರು, ಜೇಮ್ಸ್ ರವರು, ಸುಬ್ರಹ್ಮಣ್ಯರವರು, ರಮೇಶ್ ರವರು, ಆನಂದ್ ರವರು, ವಿಶ್ವನಾಥ್ ಆಡಿಟರ್. ಫೋಟೋ ತೊಗೊಳ್ತಾ ಇದ್ದಾರೆ. ವಕೀಲರು ಶ್ರೀಯುತ ರಾಜಶೇಖರ್ ಬಾಂಡ್ ದಯಮಾಡಿ ವೇದಿಕೆ ಹತ್ರ ಬರಬೇಕು. ಶ್ರೀಯುತ ಪ್ರಭಾಕರ್ ನೋಡ್ರಿ, ಶ್ರೀಯುತ ಶ್ರೀನಿವಾಸ್ ರವರು, ವಕೀಲರು ರಾಜಶೇಖರ್ ಅವರು ಬಾಂಡ್ ದಯಮಾಡಿ ವೇದಿಕೆ ಹತ್ರ ಬರಬೇಕು. ಎಲ್ಲ ಸಾಧಕರಿಗೆ ಆರ್ಟ್ ಅಂಡ್ ಕಲ್ಚರ್ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಇವಾಗ ಕೆಲಸ ಮಾಡಿರ್ತಕ್ಕಂಥವ್ರು ಕೆಟ್ಟಿ ರಂಜತ್, ಶಿವು, ಕೃಷ್ಣಮೂರ್ತಿ ಸರ್, ಕೃಷ್ಣಮೂರ್ತಿ ಸರ್, ನಾವು 2 ಅವರ್ ಎಕ್ಸಾಮಲ್ಲಿ ಕೂತ್ಕೊಂಡಿದ್ದೀವಿ, ಏನು ಬರ್ದಿಲ್ಲ ಆದ್ರೆ ಪಾಸ್ ಆಗಿದ್ದೀನಿ. ಇದು ಸಾಂಕೇತಿಕವಾಗಿ ಗೌರವ ಸಮರ್ಪಣೆ ಮಾಡಿರ್ತಕ್ಕಂಥದ್ದು. 75ನೇ ವರ್ಷದ ಪ್ಲಾಟಿನಂ ಜುಬ್ಲಿನಲ್ಲಿ ಎಲ್ಲರಿಗೂ ಸಹ ಎಲ್ಲ ಸಾಧಕರಿಗೆ ಅಲ್ಯುಮಿನಿ ಅಸೋಸಿಯೇಷನ್ನಿಂದ ಗೌರವ ಸಮರ್ಪಣೆಯನ್ನು ಮಾಡ್ತೇವೆ. ಈಗ ಎಲ್ಲರೂ ಸಹ ಸಹಕರಿಸಬೇಕು.
ನೆಕ್ಸ್ಟ್ ಸಂದೀಪ್ ಕುಮಾರ್ ಇಂಡಿಪೆಂಡೆನ್ಸ್ ಡೇನಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥವ್ರು. ನಾಗೇಶ್ ಎನ್, ಮೋಹನ್ ವಿ, ಮೋನಿಕಾ ವಿ, ಮೇಘನಾ ವಿ ಎನ್, ನಿತ್ಯಾ ವಿ, ಯುವಶ್ರೀ. ಕಾರ್ಯಕ್ರಮದ ನಂತರದಲ್ಲಿ ಭೋಜನದ ವ್ಯವಸ್ಥೆ ಇದೆ. ದಯಮಾಡಿ ಇನ್ನು 10 ನಿಮಿಷಗಳಲ್ಲಿ ಎಲ್ಲ ಕಾರ್ಯಕ್ರಮಗಳು ಮುಗಿಯುತ್ತೆ. ಗಣ್ಯರಿಗೆ ಸನ್ಮಾನ, ವಂದನಾರ್ಪಣೆಯ ಮೂಲಕ ಗಣ್ಯರಿಗೆ ಸನ್ಮಾನವನ್ನು ಮಾಡಿ ಎಲ್ಲರೂ ಭೋಜನಕ್ಕೆ ತೆರಳಬೇಕು. ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ ಎಲೆಕ್ಷನ್ ಡಿಕ್ಲೇರ್ ಆಗಿದೆ. ಮಾರ್ಚ್ 11ನೇ ತಾರೀಕು ಎಲೆಕ್ಷನ್ ಇದೆ. ನಾನು ಸ್ಟೇಟ್ ಬಾರ್ ಕೌನ್ಸಿಲ್ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿದ್ದೀನಿ. ನಿಮ್ಮಲ್ಲಿ ಯಾರ್ಯಾರು ವಕೀಲರಿದ್ದೀರಾ, ನಿಮ್ಮ ಮನೆಗಳಲ್ಲಿ ಯಾರನ್ನೂ ವಕೀಲರಿದ್ದರೆ, ನಿಮ್ಮ ಅಣ್ಣ ತಂದಿರೋ, ಅಕ್ಕ ತಂಗಿದಿರೋ ವಕೀಲರಿದ್ದರೆ ಅವ್ರಿಗೆಲ್ಲ ರಾಜಶೇಖರ್ಗೆ ಒಂದು ಓಟ್ ಕೊಡಿ ಅಂತ ದಯವಿಟ್ಟು ಕೇಳಬೇಕು ಅಂತ ಹೇಳ್ತೀನಿ. ಆಮೇಲೆ ಮುಖ್ಯವಾಗಿ ಭಾಷಣ ಮಾಡಿದ್ರು ಬೇಕಾದ್ರೆ ಅವರು ಅನ್ನದಾನದ ಬಗ್ಗೆ ಹೇಳಿದ್ರು, ಮಧ್ಯಾಹ್ನ ಊಟದ ಬಗ್ಗೆ ಹೇಳಿದ್ರು. ನಾವು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅನ್ನದಾನ ಸೇವಾ ಟ್ರಸ್ಟ್ ಹೆಸರುಗಳಿಗೆ ಇಲ್ಲಿ ಮಾಡಬೇಕು ಅಂತ ಹೊರಟು ಹಿಂದೆಡೆ ಪಿಲ್ಲರ್ಸ್ ಮೊದಲುಗೊಂಡು ಹಾಕ್ಸಿದ್ದೀವಿ. 4.25 ಲಕ್ಷ ಕಟ್ಟಿ ಪಿಲ್ಲರ್ಸು ಹಾಕ್ಸಿದ್ದೀವಿ. ಅದು ನಾನೇ ಮಾಡ್ತಿರೋ, ಅದಕ್ಕೆ ಅಧ್ಯಕ್ಷ ನಾನೇ ಆಗಿರೋದು. ಅದನ್ನು ಈ ವರ್ಷದಲ್ಲೇ ಶುರು ಮಾಡ್ತೀವಿ. ರಾಜಶೇಖರ್ ಓಟ್ ಹಾಕ್ಬೇಕಾದ್ರೆ ನಮ್ಮ ಅಲೆಮಿನಿಗೆ ಅವ್ರು ಇರೋತ್ತವ್ರು ಏನೋ ಮಾಡಿಲ್ಲ, ಏನೋ ಮಾಡಬೇಕು. ಮ್ಯಾಗ್ಝಿನ್ ತರಬೇಕು ಅಂತಿದ್ದೀವಿ. ಅದರಿಂದ ಕೆಲವರು ಅಡ್ವರ್ಟೈಸ್ಮೆಂಟು ಮತ್ತು ಯಾವುದಾದ್ರು ಆರ್ಟಿಕಲ್ಸ್ ಇದ್ದರೆ ನಿಮ್ಮದು ಅದನ್ನೆಲ್ಲ ದಯವಿಟ್ಟು ಕೊಡಬೇಕು. ಅದು ಮ್ಯಾಗ್ಝಿನ್ನು ಆದಷ್ಟು ಸರ್ಕ್ಯುಲೇಟ್ ಮಾಡಬೇಕು. ನಮ್ಮ ಕಾರ್ಯಕ್ರಮವನ್ನು ಎಲ್ಲರೂ ವೀಕ್ಷಿಸಿದ್ದೀರಾ. ಇಷ್ಟೊತ್ತು ಸಮಾಧಾನವಾಗಿ ಕೂತು ಎಲ್ಲರೂ ವೀಕ್ಷಿಸಿದ್ದೀರಾ. ಈಗ ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬಂದಿದ್ದೇವೆ. ಎಲ್ಲ ಗಣ್ಯರಿಗೆ ಗೌರವ ಸಮರ್ಪಣೆಯ ಕಾರ್ಯಕ್ರಮ. ನಮ್ಮೊಂದಿಗೆ ಇಷ್ಟೊತ್ತು ಸಮಯವನ್ನು ಕಳೆದಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಅಲ್ಯೂಮಿನಿ ಅಸೋಸಿಯೇಷನ್ ಪರವಾಗಿ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಮಾಡಿ ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಈ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಫಸ್ಟ್ ಪಿ ಯು ಸಿಯಿಂದ ಹಿಡಿದು ನಾವೇನೇ 2 ಇಯರ್ಸ್ PUC ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಸು. ಸೊ 71ನಲ್ಲಿ ಸೇರಿಕೊಂಡು 76ಅಲ್ಲಿ BCom ಡಿಗ್ರಿ ಕಂಪ್ಲೀಟ್ ಮಾಡಿದ್ವಿ. ಪ್ರೊಫೆಸರ್ ಡಿ ರಾಮಾಚಾರ್ಲು, ಪ್ರೊಫೆಸರ್ ಎನ್ ವರದರಾಜನ್ ಇಬ್ಬರೂ ನಮಗೆ ಪ್ರಿನ್ಸಿಪಾಲ್ಗಳಾಗಿದ್ದರು. ನಾನು 71ರಿಂದ 75ರವರೆಗೂ ಐ ವಾಸ್ ಎನ್ ಔಟ್ಸ್ಟ್ಯಾಂಡಿಂಗ್ ಡ್ರಾಮಟಿಸ್ಟ್ ಇನ್ ದಿ ಕಾಲೇಜ್.
ಮೆಂಬರ್ಶಿಪ್ಪಿಂದ 5200, ಡೊನೇಷನ್ ಬೈ ಕ್ಯಾಶ್ ನಗದಲ್ಲಿ 1,17,000, ಡೊನೇಷನ್ ಬೈ ಚೆಕ್ 1,10,000, ಇಂಟ್ರೆಸ್ಟ್ ಆನ್ FD 12,412 ಸೇರಿ ಒಟ್ಟು ಮೊತ್ತ 3,06,612 ಗಳಿಸಿರ್ತೇವೆ. ಅದರಲ್ಲಿ ಖರ್ಚನ್ನು ಈ ರೀತಿ ಮಾಡಿರ್ತೇವೆ. ಬ್ಯಾಂಕ್ ಚಾರ್ಜಸ್ ₹1.19 ಹೋಗೊಟ್ಟು ಸಹಕರಿಸಿದ್ದೀರಾ. ಇಂದಿನ ಕಾರ್ಯಕ್ರಮಕ್ಕೆ ಬಂದಂತಹ ಗಣ್ಯಾತಿ ಗಣ್ಯರಲ್ಲಿ ಶ್ರೀಯುತ ಗಂಗರಾಜ್ರವರು ತಮ್ಮ ಸಮಯವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಶ್ರೀಯುತ ಕೃಷ್ಣಮೂರ್ತಿಯವರು ಪ್ರತಿ ಕಾರ್ಯಕ್ರಮಗಳನ್ನು ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ. ಅವ್ರಿಗೂ ಸಹ ನಾವು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಶ್ರೀಯುತ